बोलिए श्री सतनाम आदि कबीर साहेब की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೊಳಿಸುತ್ತಾ ಗುರುಮಾತಾಜಿಯವರ ದಿವ್ಯಚರಣೆಗೊಳಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯನ್ನು ಮಾದರಿಗೊಳಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲಿಗೆ ಒಂದು ಮಾತು. ಬಳಕೆ ಇಲ್ಲದ ಕಾರಣ ಕಬ್ಬಿಣ ತುಕ್ಕು ಹಿಡಿಯುತ್ತದೆ. ಒಂದು ಕಬ್ಬಿಣದ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ಅದನ್ನು ಬಳಸ್ತಾ ಇರಬೇಕು. ಉದಾಹರಣೆಗೆ ಚಾಕು, ಕಬ್ಬಿಣ ತಗೊಳ್ತೀವಿ, ಅದನ್ನು ಬಳಸ್ತಾ ಇದ್ರೇನೆ, ಇಲ್ಲಾಂದ್ರೆ ಒಂದೇ ಕಡೆ ಇಟ್ಟಿದ್ರೆ ಬಳಸ್ತಾ ಇದ್ರೆ ಅದು ತುಕ್ಕು ಹಿಡಿಯುತ್ತದೆ. ನೀರು ಕೂಡ ನಿಶ್ಚಲತೆಯಿಂದ ತನ್ನ ಶುದ್ಧತ್ವವನ್ನು ಕಳೆದುಕೊಳ್ಳುತ್ತದೆ. ಅಂದರೆ ನಿಂತ ನೀರು ಶುದ್ಧತೆ ಇರಲ್ಲ, ಪಾಚಿ ಕಟ್ಟುತ್ತೆ, ಗಲೀಜಿರುತ್ತೆ, ಏನೇನೋ ಇರ್ತಿದೆ. ಅದೇ ರೀತಿ ನಮ್ಮ ನಿಷ್ಕ್ರಿಯತೆಯು ನಮ್ಮ ಮೆದುಳಿನ ಶಕ್ತಿಯನ್ನು ಕುಗ್ಗಿಸುತ್ತದೆ. ಅಂದರೆ ನಾವು ಏನು ಮಾಡದೇ ಇದ್ರೆ, ಏನು ಯೋಚನೆ ಮಾಡದೇ ಇದ್ರೆ, ಕೆಲಸದ ಬಗ್ಗೆ ಆಗಲಿ ಮಾನಸಿಕವಾಗಿ ಏನಾದರೂ ಒಳ್ಳೇದು ಯೋಚನೆ ಮಾಡ್ತಾ ಇದ್ರೆ ಕ್ರಮೇಣ ಅದು ನಮ್ಮ ಮೈಂಡು ಐಡ್ಲ್ ಆಗಿಬಿಡುತ್ತೆ, ಏನು ಕೆಲಸ ಮಾಡೋದಿಲ್ಲ. ಹಾಗಾಗಿ ಹೇಳ್ತಾರೆ, ಆದ್ದರಿಂದ ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ ಜೀವನದಲ್ಲಿ ನಿರಂತರವಾಗಿ ಸಕ್ರಿಯರಾಗಿರಿ, ಏನಾದರೂ ಮಾಡ್ತಲೇ ಇರಿ ಅಂತ. ಅಂದರೆ ನಮ್ಮ ಮನಸ್ಸಿಗೆ ಏನಾದರೂ ಕೆಲಸ ಕೊಡ್ತಾ ಇರಿ. ವಯಸ್ಸಾದ್ಮೇಲೆ ದೈಹಿಕವಾಗಿ ನಾವು ಕೆಲಸ ಮಾಡಲಿಕ್ಕಾಗೋದಿಲ್ಲ, ಶಕ್ತಿ ಇರೋದಿಲ್ಲ. ಒಂದು 5 kg ತೂಕ ಎತ್ತಕ್ಕಾಗೋದಿಲ್ಲ, 2 kg ತೂಕ ಎತ್ತಕ್ಕಾಗೋದಿಲ್ಲ, ಹೆಚ್ಚಿನ ದೂರ ನಡೆಯೋಕ್ಕಾಗೋದಿಲ್ಲ. ಹೀಗೆ ಶರೀರಕ್ಕೆ ಹಲವಾರು ಬಾಧೆಗಳು ಬಂದ್ಬಿಡ್ತವೆ. ಕಣ್ಣುಗಳು ಸರಿಯಾಗಿ ಕಾಣಿಸೋದಿಲ್ಲ ಅಲ್ವರಾ? ಆದರೆ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಕುಂತಿರತ್ತವೇನೆ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ಏನಾದರೂ ಕೆಲಸ ಕೊಡ್ತಾರೆ. ವಯಸ್ಸಿರೋವರೆಗೂ ಕೆಲಸ ಮಾಡಬೇಕು, ತದನಂತರ ಆಗೋದಿಲ್ಲ. ತದನಂತರ ಏನು ಮಾಡಬೇಕು? ಮನಸ್ಸಿಗೆ ಕೆಲಸ ಕೊಡಬೇಕು. ಜಪ, ಧ್ಯಾನ, ಗುರು ಚಿಂತನೆ ಇವುಗಳಿಗೆ ನಾವು ಮನಸ್ಸು ಕೊಡಬೇಕು. ಆ ಕೊಡಬೇಕಾದ್ರೆ ನಾವು ಸತ್ಸಂಗವನ್ನು ಕೇಳಿರಬೇಕು. ಗುರು ಚಿಂತನೆ, ಗುರು ಭಕ್ತಿ, ಸತ್ಸಂಗ ಇವುಗಳನ್ನೆಲ್ಲ ಕೇಳಿದರೆ ಮಾತ್ರ ನಾವು ಅದ್ರ ಕಡೆ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಒಂದು ಚಿಂತನೆ ಸತ್ಸಂಗದಲ್ಲಿ ನಾವು ಮೇಲಿಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಊರ್ಧ್ವ ರೀತ್ ಬನೋ, ಅದ್ರ ಬಗ್ಗೆ ಕಬೀರ್ ಸಾಹೇಬರು ಒಂದು ಸಾಕಿ ತದಾ ಅರ್ಥ ಮಾಹಿ ಅಧಿಕಾರಿ ಅರ್ಥ ಚೋಡಿ ಉರ್ದು ಬನ್ ಮಾತಾರಿ ಅರ್ಥ ಚೋಡಿ ಅರ್ಥ ಮಾನ ಲಾವೈ ಆಪಾ ಮೇಟಿ ಕೆ ಪ್ರೇಮ ಬಡಾವೈ. ಈ ದಾಕ್ಷರ ಮಾಧ್ಯಮದಿಂದ ಸದ್ಗುರು ಕಬೀರ್ ಸಾಹೇಬರು ನಮಗೆ ಒಂದು ಮಹತ್ತರವಾದ ವಿಚಾರವನ್ನು ತಿಳಿಸ್ತಾ ಇದೆ. ನಮ್ಮ ಮನಸ್ಸು ಅಧೋಮುಖ ಕೆಳಗಡೆ ಹೋಗ್ತಾ ಇದೆ. ದೇಹದಲ್ಲಿ 2 ಭಾಗ ಮಾಡಿದ್ದಾರೆ, ಸೊಂಟದಿಂದ ಮೇಲ್ಭಾಗ ಒಂದು, ಸೊಂಟದಿಂದ ಕೆಳಭಾಗ ಒಂದು. ನಮ್ಮ ಮನಸ್ಸು ಸೊಂಟದಿಂದ ಕೆಳಭಾಗದ ಕಡೆ ವಿಚಾರದ ಕಡೆನೇ ಹೋಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇಲ್ಲ. ಅಂದರೆ ವಿಷಯ ವಾಸನೆಗಳ ಕಡೆ ಹೋಗ್ತಾ ಇದೆ. ಹೋಗಿ ಅಜ್ಞಾನ ತುಂಬಿಕೊಂಡಿದೆ. ಇದರಿಂದನೇ ಶಾಶ್ವತವಾದ ಸುಖ, ಭೋಗದಿಂದಲೇ ಸುಖ ಅಂತೇಳಿ ಅಜ್ಞಾನ ತುಂಬಿಕೊಂಡಿದೆ. ಅದು ಜ್ಞಾನವಲ್ಲ, ಅದು ಅಜ್ಞಾನ. ಅದನ್ನ ಪಾಲನೆ ಮಾಡೋದ್ರಿಂದ ನಮಗೆ ಹುಟ್ಟು ಸಾವು ಖಚಿತ, ಹುಟ್ಟೋದು ಸಾಯೋದು ಖಚಿತ. ಅದರಿಂದ ಈ ಮನಸ್ಸನ್ನು ಊರ್ಧ್ವಮುಖ ಮೇಲ್ಗಡೆಗೆ ತೆಗೆದುಕೊಂಡು ಹೋಗಬೇಕು. ಸೊಂಟದಿಂದ ಮೇಲ್ಭಾಗ ಏನೇನಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಇದೆ. ಚರ್ಮ, ಕಣ್ಣು, ಕಿವಿ, ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳ ಕಡೆ ತೆಗೆದುಕೊಂಡು ಹೋಗಬೇಕು. ಜ್ಞಾನೇಂದ್ರಿಯಗಳ ಕಡೆ ತೆಗೆದುಕೊಂಡು ಹೋದರೂ ಸಹ ಮನಸ್ಸು, ಈ ಕಣ್ಣು ಸಂತರನ್ನ, ಗುರುಗಳನ್ನು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಬೇರೆ ವಿಚಾರಗಳನ್ನು ನೋಡೋದಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಅದನ್ನು ಸಹ ನಿಯಂತ್ರಣ ಮಾಡಬೇಕು. ನಾಲಿಗೆ ರುಚಿ ಕಡೆ ಹೋಗುತ್ತೆ. ರುಚಿಯಾದ ಭೋಗ ಇದನ್ನ ಪದಾರ್ಥಗಳನ್ನು ತಿನ್ನೋದಕ್ಕೆ ಇಷ್ಟಪಡುತ್ತೆ.
ಶರೀರ ಕ್ಷೀಣ ಆದಮೇಲೆ ಅವೆಲ್ಲ ನಮಗೆ ರುಚಿಸೋಲ್ಲ. ರುಚಿಸಿ ನಾವು ತೆಗೆದುಕೊಂಡು ಬೇರೆ ಬಲವಂತವಾಗಿ ನಾವು ತೆಗೆದುಕೊಂಡ್ರೆ ನಮಗೆ ಜೀರ್ಣದ ಶಕ್ತಿ ಇರೋದಿಲ್ಲ. ಹಾಗಾಗಿ ನಾವು ರೋಗಕ್ಕೆ ತುತ್ತಾಗ್ತೀವಿ. ಅದರಿಂದಲೇ ಮೊದಲಿಂದಲೇ ನಾವು ಅದನ್ನೆಲ್ಲ ನಿಯಂತ್ರಣ ಮಾಡಿಕೊಂಡಾಗ ನಮ್ಮ ಮುಪ್ಪಿನ ಅವಸ್ಥೆಯಲ್ಲಿ ನಮಗೆ ಅವು ಸುಲಭದ ಮಾರ್ಗದಲ್ಲಿ ನಾವು ಮುಕ್ತಿ ಮಾರ್ಗಕ್ಕೆ ಹೋಗೋಕ್ಕೆ ಅದು ಅಣಿಯಾಗುತ್ತೆ. ಅದರಿಂದ ಏನು ಹೇಳ್ತಾರೆ ಇಲ್ಲಿ, ಅಧೋಮುಖ ತೆಗೆದುಕೊಂಡು ಹೋಗ್ಬೇಡ, ಊರ್ಧ್ವಮುಖ ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗು. ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗು. ವಿಷಯಗಳಿಂದ ದೂರ ಇರು, ಸಾಕಷ್ಟು ದೂರ ಇರಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ ಸಾಕಷ್ಟು ದೂರ ಇರು. ಶಬ್ದ, ಇಂಥ ಶಬ್ದಗಳನ್ನು, ಸತ್ಸಂಗದ ಶಬ್ದಗಳನ್ನು ನಾವು ಕೇಳ್ತಾ ಇರಬೇಕು. ಬೇರೆ ಶಬ್ದಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ವ್ಯವಹಾರದ ಶಬ್ದಗಳು, ಅವೆಲ್ಲ ಅವಶ್ಯಕ, ತೆಗೆದುಕೊಳ್ಬೇಕು. ವ್ಯವಹಾರ ಅಲ್ಲದೇ ಇರತಕ್ಕಂಥ ಶಬ್ದಗಳು ಬರ್ತವೆ. ಆ ಶಬ್ದಗಳನ್ನು ನಾವು ಆದಷ್ಟು ಕಡಿಮೆ ಕಿವಿ ಕೊಡಬೇಕು. ದೂರ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಮತ್ತು ಯಾವ ಶಬ್ದಗಳನ್ನು ನಾವು ದೂರ ತೆಗೆದುಕೊಳ್ಬೇಕು ಅಂದರೆ ಸ್ವರೂಪದ ಜ್ಞಾನ. ಸ್ವರೂಪ ಅಂದರೆ ಆತ್ಮ, ನಮ್ಮ ನಿಮ್ಮೆಲ್ಲರ ಆತ್ಮ. ಅದರ ಜ್ಞಾನ, ಅದರ ತಿಳುವಳಿಕೆ, ಅದರ ಸಂಬಂಧಪಟ್ಟಂಥ ಓದು ಇವುಗಳನ್ನು ನೀವು ಮಾಡಿ, ಓದನ್ನು ಮಾಡಿ. ಸ್ವರೂಪದ ಚಿಂತನೆ ಮಾಡಬೇಕು. ಹೇಳಿದ್ವಿ ಸತ್ಸಂಗದಲ್ಲಿ ಈ ರೀತಿ ಮಾಡಬೇಕು ಅಂದಾಗ ನಾವು ಮನಸ್ಸಿನಲ್ಲಿ ಅದರ ಚಿಂತನೆ ಮಾಡಬೇಕು. ಅದೇ ಆಗಲೇ ಹೇಳಿದ್ದು. ನಮಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ದೈಹಿಕವಾಗಿ ವಯಸ್ಸಾಯ್ತು, ನಮಗೆ ವೃದ್ಧಾಪ್ಯ ಬಂದ್ಬಿಟ್ಟಿದೆ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಾವು ಸುಮ್ಮನೆ ಕುಳಿತುಕೊಳ್ತೀವಲ್ವರ, ಬೆಂಚ್ ಹಾಕ್ಕೊಂಡು ಕುಳಿತುಕೊಳ್ತೀವಿ, ಕತೆ ಸಮಯ ಟೈಮ್ ಪಾಸ್ ಅಂತ ಮಾಡೋಕ್ಕೆ ಹೋಗ್ತೀವಿ. 12 ಗಂಟೆ ಕಾಲಗಳನ್ನು ಇದನ್ನು ನಾವು ಮನನ ಮಾಡೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸಹ, ಬೇರೆಯವ್ರ ಜೊತೆ ಮಾತನಾಡಿದ್ರು ಸಹ ಕೆಲವೊಂದು ಸಮಯ 1 ಗಂಟೆನೋ 2 ಗಂಟೆನೋ ಬೆಳಿಗ್ಗೆ ಹೊತ್ತೋ ಸಂಜೆ ಹೊತ್ತೋ ನಾವು ಸ್ವರೂಪದ ಚಿಂತನೆ ಮಾಡಬೇಕು. ಹೇಳಿರ್ತಕ್ಕಂಥ ಸತ್ಸಂಗದ ಮನನ ಮಾಡಬೇಕು. ಅದೇ ಸ್ವರೂಪದ ಚಿಂತನೆ, ಆತ್ಮಚಿಂತನೆ. ನನ್ನ ಚಿಂತನೆ ನಾನೇ ಮಾಡಬೇಕು, ದೇಹದ ಚಿಂತನೆ ಅಲ್ಲ. ದೇಹ ಹೊರಟೋಗುತ್ತೆ, ಒಂದಲ್ಲ ಒಂದು ದಿನ ದೇಹ ಹೊರಟೋಗುತ್ತೆ, ಅದ್ರ ಚಿಂತನೆ ಬಿಡಿ. ಆತ್ಮದ ಚಿಂತನೆ ಮಾಡಿ. ನೋಡಿ, ಇಲ್ಲಿ ಹೇಳ್ತಾರೆ, ಗುರುಮುಖದಿಂದ ಜ್ಞಾನ ಶ್ರವಣ ಮಾಡಬೇಕು. ಅದನ್ನು ಮಾಡೋದ್ರಿಂದ ಏನು ಪ್ರಯೋಜನ? ದೇಹ ಮತ್ತು ಆತ್ಮ ಇವುಗಳ ವಿಚಾರ ತಿಳಿಯುತ್ತೆ. ದೇಹ ಮತ್ತು ಆತ್ಮ, ಈ ದೇಹಕ್ಕೆ ಶಕ್ತಿ ಕೊಡ್ತಾ ಇರೋದು ಆತ್ಮ, ಅರಿವಿನ ಶಕ್ತಿ ಕೊಡ್ತಾ ಇರೋದು. ಇನ್ನು ದೈಹಿಕ ಶಕ್ತಿ ಕುಗ್ಗೋಗ್ತಾ ಇದೆ. ಆದರೆ ಅರಿವಿನ ಶಕ್ತಿ ಯಾವಾಗಲೂ ಕುಗ್ಗೋದಿಲ್ಲ, ಅದಕ್ಕೆ ವೃದ್ಧಾಪ್ಯ ಬರೋದಿಲ್ಲ. ನಮಗೆ ಯಾವಾಗ ತಿಳುವಳಿಕೆ ಬಂತು ಸಣ್ಣ ವಯಸ್ಸಿನಲ್ಲಿ, ಅಂದಿನಿಂದ ಇಲ್ಲಿವರೆಗೂ ಮರಣದವರೆಗೂ ಆ ಅರಿವಿನ ಶಕ್ತಿ ಕುಂದೋದಿಲ್ಲ. ಹಾಗಾಗಿ ಗುರುವಿನ ಶ್ರವಣದಿಂದ ದೇಹ ಮತ್ತು ಆತ್ಮವನ್ನು ವಿವೇಕ ಜ್ಞಾನದಿಂದ ವಿಚಾರ ಮಾಡಬೇಕು. ಈ ವಿಚಾರ ಮಾಡಿ ತಿಳ್ಕೊಳ್ಳೋದೇ ಜ್ಞಾನ. ಇದನ್ನೇ ಶುದ್ಧ ಜ್ಞಾನ ಅನ್ನೋದು. ಇದು ಶುದ್ಧ ಜ್ಞಾನ, ಇದರಲ್ಲಿ ಕಲ್ಮಶ ಇಲ್ಲ. ಇನ್ನೆಲ್ಲ ಜ್ಞಾನಗಳಲ್ಲಿ ಕಪಟ, ಮೋಸ, ವಂಚನೆ ಎಲ್ಲ ಇದೆ. ಓದ್ತಾ ಇದ್ದಾರೆ ಎಲ್ಲ, ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇವರು ಓದ್ತಾ ಇದ್ದಾರೆ. ನಮಗೆ ಆನ್ಲೈನ್ ಮೂಲಕ ಮೋಸ ಮಾಡ್ತಾ ಇರೋರು ಯಾರು? ಎಲ್ಲ ಓದಿರೋರೆ ನೋಡಿ. ಇದು ಶುದ್ಧ ಜ್ಞಾನ. ಈ ಶುದ್ಧ ಜ್ಞಾನ ಅವರು ತಿಳಿದಿದ್ರೆ ಅವ್ರು ಎಷ್ಟೇ ಓದಿದ್ರು ಸಹ ಮೋಸ ವಂಚನೆ ಮಾಡೋದಿಲ್ಲ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಏನು, ದೇಹದ ಪೋಷಣೆಗೋಸ್ಕರ, ದೇಹದ ಒಂದು ಭೋಗ ಭಾಗ್ಯಗಳ ಅನುಭವಿಸೋದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ಅಡ್ಡದಾರಿ ಹಿಡಿದಿದ್ದಾರೆ, ಮೋಸ ಮಾಡ್ತಾರೆ. ಆ ಫಲ ಅವರು ಅನುಭವಿಸಲೇಬೇಕು. ಇವತ್ತಿಲ್ಲ ನಾಳೆ ಅನುಭವಿಸಿ ತೀರಲೇಬೇಕು. ಹಾಗಾಗಿ ಈ ಶುದ್ಧ ಜ್ಞಾನವನ್ನು ನೀವು ಪಡ್ಕೊಳ್ಳಿ. ಯಾವ ಶುದ್ಧ ಜ್ಞಾನದಿಂದ ನಿಮಗೆ ಅನುಭವ ಆಗುತ್ತೆ, ಸ್ವರೂಪದ ಅನುಭವ ಆಗುತ್ತೆ, ಆತ್ಮದ ಅನುಭವ ಆಗುತ್ತೆ. ಯಾವಾಗ ಆತ್ಮದ ಅನುಭವ ಆಗುತ್ತೋ ಆಗ ನಮಗೆ ಮುಕ್ತಿ ಮಾರ್ಗಕ್ಕೆ ದಾರಿಯಾಗುತ್ತೆ. ಈ ಅನುಭವನೇ ವಿಜ್ಞಾನ ಅನ್ನೋದು. ವಿಜ್ಞಾನ ಅಂದರೆ ಹೊರಗಡಿನ ವಿಚಾರಕ್ಕೂ ವಿಜ್ಞಾನ ಅಂತಾರೆ, ಏನು ಸೈನ್ಸ್ಗೆ ಅದಕ್ಕೆಲ್ಲ. ಆದರೆ ನಿಜವಾದ ವಿಜ್ಞಾನ ತಮ್ಮ ಸ್ವರೂಪದ ಅನುಭವ ಆಗೋದೇ ವಿಜ್ಞಾನ. ಇದನ್ನು ನೀವು ಮಾಡಿ. ಅದನ್ನ ಫೀಲಿಂಗ್ಸ್ ಅಂತಾರೆ. ಅನುಭವನ ಫೀಲಿಂಗ್ಸ್. ನಮಗೆ ಅನುಭವ ಆಗ್ತಾ ಇದೆ, ಸುಖದ ಅನುಭವ ಆಗ್ತಾ ಇರುತ್ತೆ. ಅದರಿಂದ ನಾವು ಇಲ್ಲಿ ಹೇಳೋ ಪ್ರಕಾರ ನಮ್ಮ
ಮನಸ್ಸನ್ನು ಸ್ವರೂಪ ಜ್ಞಾನ, ಸ್ವರೂಪ ಚಿಂತನೆ, ಧ್ಯಾನ ಇವುಗಳಲ್ಲಿ ತೆಗೆದುಕೊಂಡು ಹೋದಾಗ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಇದನ್ನು ನೀವು ಅವಶ್ಯಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದುವರೆದು ಜಗನ್ನಾಥ ಸಾಹೇಬರು ನಡೆಸ್ಕೊಳ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ದೀನಬಂಧು ಕರುಣಾ ಸಿಂಧು ವಿರಾಗಮೂರ್ತಿ ಬಾಲ ಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮನ್ ಕೋ ಉತ್ತಕ ಅರ್ಪಣಯ ಜೈಮಾನ್ ಭವಭಂಜನ ದುಃಖಗಂಜನ ಅಮರಕರ್ಣ ಶರೀರಂ ಆದಿಯುಗಾದಿಯಾಪಹೌ ಅದಲೀಯದಲ ಕವಿ. बोलिए श्री सद्गुरु ग्रंथमुनि नाम साहेब की, बोलिए श्री हजूर प्रकाश मणि नाम साहेब की, बोलिए पंच श्री हजूर उदित नाम साहेब की, बोलिए हजूर पंच श्री मुकुंदमणि नाम दास साहेब की, बोलिए हजूर पंच श्री हजूर अर्धनाम साहेब की, परम पूज्य धर्माधिकारी साहेब की, चार गुरुवंश बैरिस की बंदगी साहेब की साहेब. ಈ ಒಂದು ಜ್ಯೇಷ್ಠ ಮಾಸದ ಪೌರ್ಣಮಿ, ಇದನ್ನು 629 ವರ್ಷಗಳ ಒಂದು ಪ್ರಯಾಣ ಕಬೀರ್ ಸಾಹೇಬರ ಪ್ರಾಕಟ್ಯ ದಿವಸ ಅಂತ ಮಾಡ್ತಾರೆ. ಮುಂದಿನ ಪೌರ್ಣಮಿಗೆ ಕಬೀರ್ ಪ್ರಾಕಟ್ಯ ದಿವಸ ಅಂತ ಮಾಡ್ತಾರೆ. ಎಲ್ಲರಲ್ಲೂ ಒಂದು ಸಂಶಯ. ಏನು ಸಂಶಯ ಅಂತಂದರೆ, ಕಬೀರ್ ಸಾಹೇಬರು ಯಾವ ರೀತಿ ಜನ್ಮ ತಗೊಂಡಿದ್ರು, ಜನ್ಮಿಸಿದ್ರು, ಅವರಿಗೆ ತಂದೆ ತಾಯಿಗಳು ಯಾರು, ಗರ್ಭದಿಂದ ಬಂದ್ರ ಅಥವಾ ನೇರವಾಗಿ ಗಗನ ಮಂಡಲದಿಂದ ಬಂದ್ರ ಅಂಥೇಳಿ ಬಹಳ ಪ್ರಶ್ನೆಗಳು ಕಾಡ್ತಾ ಇವೆ. ಅದರಿಂದ ಅದು ದೂರ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಈ ಪಂಥದಲ್ಲಿ ಕೂತಿರ್ತಕ್ಕಂಥವ್ರು ತಿಳಿಸ್ಕೊಡ್ಬೇಕು. गगन मंडल से उतरे ಸದ್ಗುರು ಸತ್ಯ ಕಬೀರ್. ಗಗನ ಮಂಡಲದಿಂದ ಪ್ರಕಟವಾಗಿರ್ತಕ್ಕಂಥವರಾಗಿದೆ. ಈಗ ನಾವು ಕಾಶಿಗೆ ಹೋದ್ರೆ ಲಹರ್ ತಾರಾ ಧಾಮ್ ಅಂತ ಹೇಳ್ತೀವಲ್ಲ, ಅಲ್ಲಿ ಲಹರ್ ತಾರಾ ಅಂದರೆ ಲಹರ್ ತಲಾಬ್, ಒಂದು ಕೆರೆನಲ್ಲಿ ಕಮಲ ಪುಷ್ಪ, ಆ ಪುಷ್ಪದ ಮೇಲೆ ಸಾಹೇಬರು ಪ್ರಕಟವಾಗಿ. ಸಾಹೇಬರು ಮಗುವಾಗಿ ಕಾಣಿಸ್ಕೊಂಡಿದ್ದು ಕೆಲವರಿಗೆ ಸಂಶಯ.
ಒಂದು ಪುಷ್ಪ ತಾವರೆ ಹೂವು ಒಂದು ಮಗು ಭಾರನ ಎತ್ಕೊಳ್ಳೋಕೆ ಸಾಧ್ಯವೇ? ಮಗು ಭಾರನ ಒಂದು ಪುಷ್ಪ ಕಮಲ ಎತ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಗೋಪಾಲ್ ಕೃಷ್ಣ ಅವರು ನಮ್ಮ ಫಾರಿನ್ ಟೂರ್ಗೆ ಹೋಗಿದ್ರು. ಅಲ್ಲಿ ನೋಡಿದ್ರಂತೆ ತಾವರೆ ಪುಷ್ಪಗಳ ಆಕಾರ ಅಷ್ಟಷ್ಟು ದೊಡ್ಡದಾಗಿತ್ತು. ಆಸ್ಟ್ರೇಲಿಯಾದಲ್ಲಿ ತಾವರೆ ಪುಷ್ಪ ಅಷ್ಟಷ್ಟು ದೊಡ್ಡ ಕಮಲ ಗೋಚರ ಆಯಿತು, ಕಣ್ಣಿಗೆ ಬಿತ್ತು. ಅದು ಒಂದು ಕಡೆ ಇಡೋಣ. ಗಗನ ಮಂಡಲದಿಂದ ಯಾವ ರೀತಿ ಬಂದರು ಕಬೀರ್ ಸಾಹೇಬರು ಅಂದರೆ, ಒಂದು ಬೆಳಕಿನ ಆಕಾರ ತಗೊಂಡು ಭೂಮಿ ಮೇಲೆ ಬಂದರು. ಬೆಳಕಿಗೆ ಗಾಳಿಗೆ ಯಾವುದಾದ್ರೂ ತೂಕ ಇದೆಯಾ? ಹಾಗೆ ಕಬೀರ್ ಸಾಹೇಬರು ಜಗತ್ತಿಗೆ ಕಾಣಿಸ್ಕೊಂಡು ಅಲ್ಲಿ ಅಷ್ಟಾನಂದರು ತಪಸ್ ಮಾಡ್ತಾ ಕೂತಿರ್ತಾರೆ. ಅವರು ರಾಮಾನಂದರ ಶಿಷ್ಯರಾಗಿರ್ತಾರೆ. ಅಲ್ಲಿ ಆ ಕೆರೆ ಪಕ್ಕದಲ್ಲಿ ತಪಸ್ಸು ಕೂತಿರ್ತಾರೆ. ಈ ಪ್ರಕಾಶ ಪುಂಜ ಯಾವಾಗ ಹೂವಿನ ಮೇಲೆ ಆಕಾರ ತಾಳ್ತಾ ಇರುತ್ತೆ, ಅದನ್ನೆಲ್ಲ ಗೋಚರವಾಗುತ್ತೆ. ನೋಡ್ತಾನೆ ಗಾಬರಿಗೆ ಅವರು ಓಡೋಗ್ತಾರೆ. ನಮ್ಮ ಎದುರುಗಡೆ ಅಂಥದ್ದು ಯಾವುದಾದ್ರೂ ನಡೆದ್ರೆ ನಾವು ಭಯ ಪಡ್ತೀವೋ ಇಲ್ವೋ, ಆ ರೀತಿ ಭಯ ಪಟ್ಟು ಅವರು ಓಡೋಗ್ತಾರೆ. ತದನಂತರದಲ್ಲಿ ಕಬೀರ್ ಸಾಹೇಬರು ನೀರು ನೇಮ ಅಂತ ದಂಪತಿ, ನೀರು ನೇಮ ಅಂತಕ್ಕಂಥವರು ಗೌರಿ ಶಂಕರ್ ಸರಸ್ವತಿ ಬಾಯಿ ಅಂತ ದಂಪತಿಗಳು. ಅವರಿಗೆ ಮಕ್ಕಳಿರಲ್ಲ. ಅವ್ರನ್ನ ಈ ಮುಸಲ್ಮಾನರು ನೀರು ಚೆಲ್ಲಿ ನೇಮ ಮಾಡಿಬಿಟ್ಟು, ಆದ ಕಾರಣ ಅವರಿಗೆ ನೀರು ನೇಮ ಅಂತ ಹೆಸರು. ಇವತ್ತು ನೀವು ಕಾಶಿಪಟ್ಟಣಕ್ಕೆ ಹೋದರೆ ನೀರು ನೇಮ ಸಮಾಧಿ ಎಲ್ಲ ನೋಡ್ಬೋದು. ಅವರು ಸಾಕಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿ ಅವರು ಮುಸಲ್ಮಾನರು ಅಂತ ಬರ್ತಿದ್ದಾರೆ. ಆದರೆ ಅವರು ಮುಸಲ್ಮಾನರಾಗಿ ಪರಿವರ್ತನೆಗೊಂಡು, ಈಗ ನಮ್ಮ ದೇಶದಲ್ಲಿರ್ತಕ್ಕಂಥವರೆಲ್ಲ ಎಲ್ಲರೂ ಪರಿವರ್ತಿತವಾಗಿರ್ತಕ್ಕಂಥ ಮುಸಲ್ಮಾನರೇ ವಿನಃ ಶುದ್ಧ ಮುಸಲ್ಮಾನರು ಯಾರೂ ಇಲ್ಲ. ಹಾಗೆ ಇವ್ರನ್ನ ಪರಿವರ್ತನೆ ಮಾಡಿದ್ರು ಸಹ ಅವರು ಭಕ್ತಿನ ಅವರು ಬಿಟ್ಟಿರಲ್ಲ. ಭಕ್ತಿನ ಮಾಡಿಕೊಂಡು ಕ್ರಮೇಣ ಅವರಿಗೆ ಸಿಗ್ತಕ್ಕಂಥ ಈ ಮಗುನೇ ಈ ಕಬೀರ್ ಸಾಹೇಬ್. ಕಬೀರ್ ಸಾಹೇಬ್ರನ್ನ ಮನೆಗೆ ಕರ್ಕೊಂಡ್ಬಂದು ಎತ್ಕೊಂಡು ಬಂದು ಅದಕ್ಕೆ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಬೇಕಾದ್ರೆ ಮುಸಲ್ಮಾನರು ಬ್ರಾಹ್ಮಣರು ಎಲ್ಲ ಸುತ್ತಲೂ ಕೂತಿರ್ತಾರೆ. ಕೂತಿದ್ದು ಕುರಾನ್ ಪುಸ್ತಕದಲ್ಲಿ ಕಬೀರ್ ಸಾಹೇಬ್ರಿಗೆ ಏನು ನಾಮಕರಣ ಮಾಡಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ ಎಲ್ಲಿ ನೋಡಿದ್ರು ಕಬೀರ್ 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 ಅಂತ ಕಾಣಿಸ್ತದೆ. ಅದರಿಂದ ಕಬೀರ್ ಅಂತಕ್ಕಂಥದ್ದಾಗಿ ನಾಮಕರಣ. ಕಬೀರ್ ಅಂದರೆ ಅರ್ಥ ಏನಂತಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವ್ರು ಅಂತ. ಅಂದರೆ ಕರ್ಮಖಂಡದಲ್ಲಿ ಬ್ರಹ್ಮಾಂಡ ನಾಯಕನಾಗಿ ರಮಿಸ್ತಕ್ಕಂಥ ಚೈತನ್ಯ ಅಂತ ಅರ್ಥ ಕಬೀರ್. ಕೆಲವರು ಏನು ಮಾಡಿದ್ದಾರೆ ಅಂದರೆ, ಕಥೆಯಲ್ಲಿ ಕಬೀರ್ ಸಾಹೇಬರು ಒಬ್ಬ ವಿಧವೆಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುತ್ರನಾಗಿದ್ದಾನೆ ಅಂತ ಹೇಳ್ತಾರೆ. ಋಷಿಗಳು ಬಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಪುತ್ರವತಿ ಭವತ್ ಅಂತ ಆಶೀರ್ವಾದ ಮಾಡಿದಾಗ ಆ ಮಗು ಆಕೆಗೆ ಜನ್ಮಿಸ್ತಾನೆ ಅಂತ. ಅದು ಎಲ್ಲಿಂದ? ಹಸ್ತದಿಂದ ಜನ್ಮಿಸ್ತಾರೆ ಅಂತ ಹೇಳಿ, ಗರ್ಭದಿಂದ. ಈ ವಿಚಾರನ ಕೆಲವು ಪಂಥದವರು ಆ ರೀತಿಯಾಗಿ ಹೇಳ್ಕೊಂಡು ಬರ್ತಾರೆ. ಏಕೆಂದರೆ ತಾಯಿ ಅಂತಕ್ಕಂಥದ್ದು ಇಲ್ಲದೆ ಮಕ್ಕಳು ಹೇಗೆ ಬರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಯಿತು. ಆ ರೀತಿಯಾಗಿ ವಿಧವೆಗೆ ಯಾವ ರೀತಿ ಹುಟ್ಟುತ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಇದೆಲ್ಲ ಇಟ್ಕೊಂಡು ನಾವು ಹುಡುಕ್ತಾ ಹೋಗಿ ಇದೆಲ್ಲ ಮಾಡಿಕೊಂಡ್ರು ಸಹ ನಮಗೆ ಕಬೀರ್ ಜ್ಞಾನ ಬಹಳ ಪ್ರಾಮುಖ್ಯತೆ ಹೊಂದತಕ್ಕಂಥದ್ದಾಗಿ. ಏಕೆಂದರೆ ಪ್ರಪಂಚದಲ್ಲಿ ಶಂಕರಾಚಾರ್ಯರೇ ಆಗಲಿ, ಮಧ್ವಾಚಾರ್ಯರೇ ಆಗಲಿ, ರಾಮಾನುಜಾಚಾರ್ಯರೇ ಆಗಲಿ, ಬೇರೆ ಯಾವುದೇ ದೊಡ್ಡ ಪಂಥದವರು ಸಹ ಹೇಳ್ತಿರ್ತಕ್ಕಂಥ ವಿಚಾರನ ಕಬೀರ್ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ.
ಬಹಳ ಮುಖ್ಯ. ಮತ್ತು ಇದು ನಡೆದ ಬಂದಿರತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಕಥೆ. ಈ ಕಥೆಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತಂದರೆ ಮಗಹರ ಸ್ಥಾನ ಅಂದರೆ ಕಾಶಿಯಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ರದೇಶದಲ್ಲಿ ಒಂದು ಸಮಾಧಿ ಇದೆ, ಕಬೀರ್ ಸಾಹೇಬರು. ಪ್ರಪಂಚದಲ್ಲಿ ಯಾರಿಗಾದರೂ 2 ಸಮಾಧಿ ನೋಡಿದ್ದೀರಾ? ಒಬ್ಬ ವ್ಯಕ್ತಿದು 2 ಸಮಾಧಿ ನೋಡಿದ್ದೀರಾ? ಕಬೀರ್ ಸಾಹೇಬರು 2 ಸಮಾಧಿನ ನೀವು ಮಗಹರಲ್ಲಿ ನೋಡ್ತೀರಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಕಾಶಿ ಪಟ್ಟಣದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ, ಈ ಥರ ಪ್ರತೀತಿಗಳನ್ನ ಇಟ್ಕೊಂಡಿದ್ರು. ಮಗಹರಲ್ಲಿ ಸತ್ತರೆ ಕತ್ತೆ ಆಗಿಬಿಡ್ತಾರೆ ಮುಂದಿನ ಜನ್ಮದಲ್ಲಿ ಅಂಥೇಳಿ ಸಾಯ್ತಕ್ಕಂಥವ್ರು ಏನು ಮಾಡ್ತಾಯಿದ್ರು, ಎಲ್ಲ ಕಾಶಿಗೆ ಬಂದು ಪ್ರಾರಂಭ ಮಾಡಿದ್ರು. ಇದನ್ನು ಹೋಗ್ಲಾಡಿಸ್ಲಿಕ್ಕೆ ಮೂಢನಂಬಿಕೆಗಳನ್ನ ಎಲ್ಲ ತೆಗೆದುಹಾಕಿದ್ರು. ಎಷ್ಟೋ ಮೂಢನಂಬಿಕೆಗಳನ್ನ ಕಬೀರ್ ಸಾಹೇಬರು ತೆಗೆದುಹಾಕಿದ್ರು. ಇದರಲ್ಲಿ ಅದೊಂದು ಆಗಿರೋದ್ರಿಂದ ಕಬೀರ್ ಸಾಹೇಬರು ನನ್ನ ಪ್ರಾಣತ್ಯಾಗನ ಬಂದು ಮಗಹರ ಸ್ಥಾನದಲ್ಲಿ ನಾನು ಪ್ರಾಣತ್ಯಾಗ ಮಾಡ್ತೀನಿ, ಎಲ್ಲರೂ ಬನ್ನಿ ಅಂತ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಯಾರಿಗೆ ನಂಬಿಕೆ ಇರಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅವಾಗೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಹಿಂದೆ ಅಷ್ಟು ವಿಚಾರ ತಿಳಿದ್ರು ಕೂಡ ಮನನ ಮಾಡಿರ್ತಾರೋ ಎಲ್ಲೋ ಗೊತ್ತಿಲ್ಲ, ಅದಿದ್ದೇ ಇರುತ್ತೆ. ಇವ್ರು ಯಾಕೆ ಅಲ್ಲಿ ಹೋಗಿ ಸಾಯ್ಬೇಕು, ಕತ್ತೆ ಆಗ್ಬಿಟ್ಟಾಕಿ. ಆದರೂ ಸಹ ಅಲ್ಲಿ ಬನ್ನಿ ಅಂತ ಕರ್ಕೊಂಡೋಗಿ ಅಲ್ಲಿದ್ದು ಆ ಒಂದು ಸಮಾಧಿ ಆಗುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು ಒಳಗೋಗ್ತೀನಪ್ಪ, ನೀವು ನಿಮ್ಗೇನಾದರೂ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡಿಕೊಳ್ಳಿ ಅಂಥೇಳಿ ಒಳಗೆ ಹೋಗ್ತಾರೆ. ಕುಟೀರದಲ್ಲಿ ಹೋಗ್ತಾ ಇದ್ದಂಗೆ ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಗಲಾಟೆ ಶುರುವಾಗುತ್ತೆ. ಏನು ಶುರುವೋ, ನಾವು ಸುಡ್ತೀವಿ, ನಾವು ಬ್ರಾಹ್ಮಣರು, ನಮ್ಮಲ್ಲಿ ಆ ಸಂಪ್ರದಾಯ ಇದೆ ಅಂತ. ಮುಸಲ್ಮಾನರು ನಾವು ಸಮಾಧಿ ಮಾಡಬೇಕು, ನಮ್ಮ ರೀತಿ ರಿವಾಜಲ್ಲಿ ನಾವು ಮಾಡ್ತೀವಿ ಅಂತ ಅವ್ರ ಗಲಾಟೆ, ಒಡೆದಾಟಗಳು ನೋಡಿ. ಅಷ್ಟೆಲ್ಲ ಭಕ್ತಿ ಇದೆಲ್ಲ ಅವರಲ್ಲಿ ಪ್ರೀತಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಸಹ ಅದನ್ನು ನೋಡಲಾರದೆ ಅವರು ಗಲಾಟೆ ಶುರು ಮಾಡ್ಕೊಂಡಿರ್ತಾರೆ ಹೊರಗಡೆ. ಆಗ ಒಂದು ಅಶರೀರವಾಣಿ ಮುಗಿಯುತ್ತೆ, ಮಕ್ಕಳ ಇದೆಲ್ಲ ಜಗಳ ಆಡಬೇಡಿ, ನೀವು ನೋಡಿ ಒಳಗೆ ಬನ್ನಿ, ಕುಟೀರದೊಳಗೆ ಬನ್ನಿ, ಕೂಲೋ ಪರ್ದ ಹೈನೈ ಮುರ್ದ ಜೋಜೋ ಅವಸ್ಥಾ ಕರ್ದ. ನೋಡಿ ಒಳಗಡೆ ಎಣ ಇಲ್ಲಪ್ಪ ನೀವು ಅಂದ್ಕೊಂಡಂಗೆ, ಬನ್ನಿ ಒಳಗಡೆ, ಅದನ್ನು ನೋಡಿ ಅದ್ರ ಸ್ಥಿತಿ ಏನು ಮಾಡಬೇಕು ಅಂತ ನೋಡಿ ಆಮೇಲೆ ನಿಶ್ಚಯ ಮಾಡಿ ಅಂತ ವಾಣಿ ಮುಗಿಯುತ್ತೆ. ಒಳಗಡೆ ಬಂದರೆ ಆ ಪರ್ದೆ ಎತ್ತಾರೆ, ಅಂದರೆ ಬಿಳಿ ಬಟ್ಟೆ, ಅದನ್ನ ಎತ್ತು ನೋಡಿದ್ರೆ ಎಲ್ಲ ಪುಷ್ಪ ಮತ್ತು ತುಳಸಿ, ಸುಡೋಂಗಿಲ್ಲ. ಅದನ್ನು ತಗೊಂಡು ಆವಾಗ ಏನನ್ಸುತ್ತೆ ನಿಮಗೆ, ಶರೀರ ಎಲ್ಲೋಯ್ತು? ತಾಯಿ ಗರ್ಭದಲ್ಲಿ ಹುಟ್ಟಿದ್ರೆ ಶರೀರ ಇರಬೇಕಾಗಿತ್ತಲ್ಲ. ಮತ್ತೆ 2 ಸಮಾಧಿ ಇದೆ, ಅದೆಂಗೆ ಒಪ್ಕೊಂತಾರೆ? 2 ಸಮಾಧಿ ಇದೆ. ಇಡೀ ಪ್ರಪಂಚದಲ್ಲಿ ಯಾರ್ದು 2 ಸಮಾಧಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಮಗಹರ್ಗೆ ಹೋದರೆ 2 ಸಪ್ರೇಟ್ ಸಮಾಧಿ ಇದೆ. ಹಿಂದೂಗಳದೊಂದು ಸಮಾಧಿ ಇದೆ, ಮುಸಲ್ಮಾನರದೊಂದು ಸಮಾಧಿ ಇದೆ. ಅದು ಹೆಂಗೆ ಸಾಧ್ಯ? ಶರೀರ ಇದ್ದಿದ್ರೆ ಸಾಧ್ಯವಾಗ್ತಿತ್ತ? ಇಲ್ಲ. ಅದನ್ನು ತಗೊಂಡು ಹಿಂದೂಗಳು ಒಂದು ಸಮಾಧಿ ಮಾಡ್ತಾರೆ, ಮುಸಲ್ಮಾನರ ಪಕ್ಕದಲ್ಲಿ ಒಂದು ಸಮಾಧಿ ಮಾಡ್ತಾರೆ. ಇವತ್ತು ನೀವು ಅದನ್ನು ಎರಡನ್ನೂ ನೋಡಬೇಕಾಗಿದ್ದರೆ ಮಗಹರ ಸ್ಥಾನ ಗೋರಖ್ಪುರದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಗೋರಖ್ನಾಥ್ ಇರ್ತಕ್ಕಂಥ ಸ್ಥಳ ಅದಾಗಿತ್ತು ಗೋರಖ್ಪುರ್. ಈಗ ಯೋಗಿ ಆದಿತ್ಯನಾಥ್ ಅವರ ಸ್ಥಳ ಅದು. ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಗೋರಖ್ಪುರದವರು, ಗೋರಖ್ನಾಥ್ ಪಂಥದವರೇ ಅವರು, ಅದೇ ಆಶ್ರಮದಿಂದ ಬಂದವರು. ಅದರಿಂದ ಅಲ್ಲಿಂದ ಕೇವಲ ಒಂದು 50 ಕಿಲೋಮೀಟರ್ ದೂರದಲ್ಲಿ ಕಬೀರ್ ನಗರ್ ಅಂತಾನೆ ಮಗಹರ್ ಅಂತಕ್ಕಂಥ ಹೆಸರು ಬದಲಾವಣೆಯಾಗಿ ಕಬೀರ್ ನಗರ ಅಂತ ಕೂಡ ಈಗ ಕರೀತಾರೆ ಜನ. ಅದರಿಂದ ಇದರಿಂದ ನಮ್ಗೆ ಗೊತ್ತಾಗ್ತಕ್ಕಂಥದ್ದೇನೋ, ಶರೀರ ಎಲ್ಲಿತ್ತು ಕಬೀರ್ ಸಾಹೇಬ್. ಮತ್ತೆ ಕತೆ ಬಹಳಷ್ಟಿದೆ, ಹೇಳ್ತಾ ಹೋದರೆ 60 ಥರ ಶಿಕ್ಷೆಗಳನ್ನ ಕೊಡಿಸ್ತಾನೆ ಶೇಖ್ ತೆಕ್ಕಿ ಅವರ ಸಿಕಂದರ್ ಲೂದಿ ಕೈಯಲ್ಲಿ. ಕತ್ತಿ ತಗೊಂಡು ಹೊಡಿಯಕ್ಕೆ ಹೋಗ್ತಾರೆ ಶರೀರಕ್ಕೆ, ಕತ್ತಿ ಈ ಕಡೆ ಜರ್ಕೊಂಡು ಆ ಕಡೆ ಬರುತ್ತೆ.
ಅಂದರೆ ಶರೀರ ಇಲ್ಲ. ಶರೀರ ಇದ್ದಿದ್ರೆ ಚುಚ್ಕೊಂಡು ಹೋಗ್ಬೋದು. ಮುಳ್ಳಿನ ಹಾಸಿಗೆ ಮಾಡಿ ಮಲಗಿಸ್ತಾರೆ, ಹೋಗಿ ಮಲಗು ನೀನು ಇವತ್ತು ರಾತ್ರಿಯಲ್ಲಿ ಅಂತ. ಇವರು ಹೋಗಿ ಮಲಗ್ತಾರೆ, ಕೂಗಿಲ್ಲ, ಕಿರ್ಚಲಿಲ್ಲ. ಅವ್ರಿಗೆ ಆಶ್ಚರ್ಯ, ಬಂದು ನೋಡಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅಂದರೆ ಶರೀರ ಇಲ್ಲ ಅಂತ. ಅಂದರೆ ನೆಪ ಮಾತ್ರ ಕಾಣಿಸ್ಕೊಳ್ತಾ ಇರ್ತಕ್ಕಂಥವ್ರು ಕಬೀರ್ ಸಾಹೇಬರಾಗಿದ್ದಾರೆ. ಹಾಗೆ ಎಷ್ಟೋ ನೀವು ದೃಷ್ಟಾಂತಗಳನ್ನ ಕಬೀರ್ ಸಾಹೇಬ್ರದ್ದು ಸಿಗುತ್ತೆ. ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋದರೆ ಅದು ದೊಡ್ಡ ಕಥೆಗಳೇ ಆಗಿದೆ. ಅವರ ವಿಚಾರನ ನಾವು ಅದರಿಂದ ಅವ್ರನ್ನ ಮಿಸ್ಟಿಕ್ ಪಾಯಿಂಟ್ ಅಂತ. ಮಿಸ್ಟಿಕ್ ಅಂದರೆ ಅವ್ರು ಹೇಳಿರ್ತಕ್ಕಂಥ ವಾಕ್ಯಗಳು ಯಾರಿಗೂ ಅರ್ಥ ಆಗಲ್ಲ, ಗೂಢಾರ್ಥದಲ್ಲಿದೆ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪನೆ ಜೋ ಗೋವಿಂದ ದಿಯೋ ಬತಾಯ್. ಗುರು ಗೋವಿಂದ ಇಬ್ರು ನಿಂತಿದ್ದಾರೆ. ಸಾಮಾನ್ಯದ ಅರ್ಥ ಏನಪ್ಪ? ಗುರು ಗೋವಿಂದ ಇಬ್ರು ನಿಂತಿದ್ದಾರೆ. ಯಾರು ಮೊದಲು ನಮಸ್ಕಾರ ಮಾಡಬೇಕು? ಗುರುಗೆ ನಮಸ್ಕಾರ ಮಾಡಬೇಕು. ಯಾಕೆ ಮಾಡಬೇಕು? ಗೋವಿಂದನ್ನ ತಿಳಿಸ್ಕೊಟ್ಟವನೇ ಗುರು. ಇಲ್ಲಿಗೆ ನಿಂತಿಲ್ಲ, ಅದು ಗೋವಿಂದನ ತಿಳಿಸ್ಕೊಟ್ಟ, ದೇವರನ್ನು ತಿಳಿಸ್ಕೊಟ್ಟವ ಗುರು ಅಂತ ಹೇಳಿ ಅಲ್ಲಿಗೆ ನಿಲ್ಸಕ್ಕಾಗಲ್ಲ. ನೋಡಿ, ಅದರಲ್ಲಿ ಮರ್ಮ ಏನಿದೆ ಅಂತಂದ್ರೆ ಆ ಗೋವಿಂದ ಯಾರು ಅಂತ ತಿಳಿಸ್ಕೊಡ್ತಾರೆ ಕಬೀರ್. ಗೋವಿಂದ ಯಾರು? ಗೋವಿಂದ ಅಂದ್ರೆ ವಿಷ್ಣುನ, ಕೃಷ್ಣನ, ರಾಮನ. ಗೋವಿಂದ ದಿಯೋ ಬತಾಯ್, ಗೋವಿಂದನ ಬಗ್ಗೆ ತಿಳಿಸಿದ್ದಾರೆ. ಆ ಚೈತನ್ಯ ಪುರುಷ ಇದ್ದಾನೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಕೂಡ ಅಷ್ಟು ಮಟ್ಟಿಗೆ ಅವರ ದೋಹೆ. ಎರಡು ಸಾಲಿನ ಪದ್ಯ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪನೆ ಜೋ ಗೋವಿಂದ ದಿಯೋ ಬತಾಯ್. ಎರಡೇ ಸಾಲಿನ ಒಂದು ಇದರಲ್ಲಿ ಎಷ್ಟು ಚೆನ್ನಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಗೋವಿಂದ ದಿಯೋ ಬತಾಯ್. ಆ ಗೋವಿಂದ ಯಾರು? ಅವನು ಎಲ್ಲಿದ್ದಾನೆ? ಅವನು ಯಾರು? ಚೈತನ್ಯ ಯಾರು? ಚೈತನ್ಯ ಪುರುಷ ಯಾರು? ಅವನೇ ಆತ್ಮ. ಆತ್ಮನು ಯಾರ ಜೊತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ? ಮನಸ್ಸಿನ ಜೊತೆ, ಮಾಯೆ ಜೊತೆ ಸಿಕ್ಕಾಕೊಂಡು. ಆ ಮಾಯೆಯಿಂದ ದೂರ ಮಾಡಲಿಕ್ಕೆ ತೋರಿಸ್ಕೊಡ್ತಾ ಇದ್ದಾನೆ, ಚೈತನ್ಯನ ನೀನು ನಂಬು. ಬಾಹಿರ ಪ್ರಪಂಚ, ಕಣ್ಣುಗಳು ಯಾವುದು ನೋಡ್ತಾ ಇದೆ? ಕಣ್ಣುಗಳಿಂದ ನಾವು ಏನು ನೋಡ್ತಾ ಇದ್ದೀವಿ? ಹೊರಗಿನ ಪ್ರಪಂಚ ನೋಡ್ತಾ ಇದ್ದೀವಿ. ಹೊರಗಿನ ಪ್ರಪಂಚನ ನಾವು ಕಾಣಿಸ್ಕೊಳ್ತಾ ಇದ್ದೀವಿ ವಿನಃ ಆಂತರಿಕವಾಗಿ ನೋಡ್ತಕ್ಕಂಥ ಕಣ್ಣೆಲ್ಲಿದೆ? ಅದೇ ಶಿವನ ಮೂರನೇ ಕಣ್ಣು, ಜ್ಞಾನದ ಕಣ್ಣು. ಆಂತರಿಕವಾಗಿ ನೋಡ್ಕೊಳ್ಳಿ. ಆಂತರಿಕವಾಗಿ ಏನಿದೆ ಹೇಳಿದ್ರಾಗ ಸ್ವಾಮಿಗಳಾಗಲೇ ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳು ಅರಿವು ಆಗ್ಬೇಕಾದ್ರೆ ಎಲ್ಲಿ ನೋಡ್ಬೇಕು? ಹೊರಗಡೆ ನೋಡಿದ್ರೆ ಗೊತ್ತಾಗತ್ತೀಯ, ಗೋಚರವಾಗತ್ತೀಯ? ಒಳಗಡೆ ನೋಡ್ಬೇಕು. ಆತ್ಮನನ್ನ ನೋಡ್ಬೇಕು. ಆತ್ಮನನ್ನ ನೋಡಕ್ಕೆ ಯಾಕೆ ಸಾಧ್ಯವಿಲ್ಲ ಅಂದ್ರೆ ದೇಹ ಭೋಗ ಪ್ರಾರಬ್ಧ ಗುಜಾರೈ ಮೋಕ್ಷ ಅಂಗ ಪುರುಷಾರ್ಥ ಧಾರೆ ಬಿನ್ ಪುರುಷಾರ್ಥ ಶುಭ ಸಂಸ್ಕಾರ ಭಿನ್ನ ಸಕೈ ನಿಜ ಮೋಕ್ಷಕ್ಕೋ ದಾರ. ಅಂದರೆ ದೇಹ ಭೋಗ ಪ್ರಾರಬ್ಧದಿಂದ ಕೂಡಿದೆ. ಪ್ರಾರಬ್ಧ ಅಂದರೆ ಇಂದಿನ ಮಾಡಿರ್ತಕ್ಕಂಥ ಅಥವಾ ಜನ್ಮಗಳ, ಎಷ್ಟೋ ಜನ್ಮಗಳ ಒಂದು ಪ್ರಾರಬ್ಧ ಅಂದರೆ ನಡ್ಕೊಂಡಿರ್ತಕ್ಕಂಥ ಒಂದು ನಡವಳಿಕೆನೋ ಅಥವಾ ತಪ್ಪುಗಳೋ ಇದು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಆತ್ಮ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅನುಭವಿಸೋಕ್ಕೆ ಸಾಧ್ಯ. ನೋಡ್ಲಿಕ್ಕಾಗಲ್ಲ, ಅನುಭವಿಸ್ಬೋದು. ಅದರಿಂದ ಹೊರಗಡೆ ನೋಟಗಳೆಲ್ಲ ಚೆನ್ನಾಗಿದೆ, ಎಲ್ಲ ಸುಂದರವಾಗಿ ಕಾಣಿಸ್ತಾ ಇದೆ. ಲಾಲ್ಬಾಗ್ ನೋಡ್ಬೋದು, ಬೇರೆ ಸುಂದರವಾಗಿರ್ತಕ್ಕಂಥ ವಸ್ತುಗಳು ನೋಡ್ಬೋದು. ಆದರೆ ಆತ್ಮನ ನೋಡಬೇಕಾದ್ರೆ, ಒಳಗಿನ ಆಂತರಿಕ ಸೌಂದರ್ಯ ನೋಡಬೇಕಾದ್ರೆ ಆ ಜ್ಞಾನ ಮಾತ್ರ ಸಾಧ್ಯ. ಜ್ಞಾನ ಬೆಳೆಸ್ಕೋಬೇಕು. ಆ ಜ್ಞಾನದ ಕಣ್ಣು ತೆರೆದಾಗ ಮಾತ್ರ ಗೋಚರ ಆಗುತ್ತೆ. ಆದ್ದರಿಂದ
ಇಲ್ಲಿ ಹೇಳ್ತಾ ಇದ್ದಾರೆ, ದೇಹ ಭೋಗ ಪ್ರಾರಬ್ಧ ಗುಜಾರೈ. ಈ ಪ್ರಾರಬ್ಧಗಳಿಂದ ನಾವು ಒದ್ದಾಡ್ಕೊಂಡು ಬರ್ತಾ ಇದ್ದೀವಿ ಜನ್ಮಾಂತರದಿಂದ. ಮೋಕ್ಷ ಅಂಗ ಪುರುಷಾರ್ಥ ಧಾರೆ, ಮೋಕ್ಷ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಯಾಕೆಂದ್ರೆ ಬಿನಾ ಪುರುಷಾರ್ಥ ಶುದ್ಧ ಸಂಸ್ಕಾರ, ಶುದ್ಧವಾಗಿರ್ತಕ್ಕಂಥ ಸಂಸ್ಕಾರ ಯಾವಾಗ ನಾವು ಬೆಳೆಸ್ದಿಲ್ವೋ ಮೋಕ್ಷ ನಮಗೆ ಸಿಗೋದಕ್ಕೆ ಕಷ್ಟವಾಗುತ್ತೆ. ಬಿನ್ ನಾ ಸಕೈ ಬನಿ ನಾ ಸಕೈ ನಿಜ ಮೋಕ್ಷಕ್ಕೋ ದಾನ. ನಿಜ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಈ ಪ್ರಾರಬ್ಧಗಳನ್ನ ಕಳ್ಕೊಬೇಕು. ಪ್ರಾರಬ್ಧ ಹೆಂಗ್ ಕಳ್ಕೋಬಹುದು? ಸತ್ಸಂಗ, ಒಳ್ಳೆ ವಾಕ್ಯ, ಶುದ್ಧ ವಾಕ್ಯ, ಇದನ್ನು ನಾವು ಕೇಳ್ತಾ 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 ಮನನ ಮಾಡ್ತಾ ಅಭ್ಯಾಸ ಮಾಡ್ಕೊಳ್ತಾ, ಅಭ್ಯಾಸ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಅದು ಸಾಧನೆ ಮಾಡ್ತಕ್ಕಂಥವನೇ ಸಾಧು. ಬಟ್ಟೆ ಹಾಕೊಂಡ್ಬಿಟ್ಟು ಇಷ್ಟಗಲ ಕುಂಕುಮ ಇಟ್ಕೊಂಡ್ಬಿಟ್ಟು ಇಲ್ಲ ವಿಭೂತಿ ಪಡ್ಕೊಂಡ್ಬಿಟ್ರೆ ಸಾಧು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಭ್ಯಾಸ ಅಂದರೆ ಅಭ್ಯಾಸ ಅಂತಕ್ಕಂಥದ್ದು ಸಾಧನೆಯ ಒಂದು ಅಂಗ. ನಾನಾ ರೀತಿ ಸಾಧನೆಗಳು ಮಾಡ್ತಾರೆ. ಅಭ್ಯಾಸ ಅಂತಕ್ಕಂಥದ್ದು ಒಂದು ಸಾಧನೆ. ಈ ಸಾಧನೆ ಮಾಡ್ತಕ್ಕಂಥವನು ಸಾಧು ಅನ್ಸ್ಕೊಳ್ತಾರೆ. ಅದರಿಂದ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎಲ್ಲದಕ್ಕಿಂತ ಇವತ್ತು ನಾವು ಬೆಲೆ ಕಟ್ಟೋದು ಯಾವುದಕ್ಕೆ? ದುಡ್ಡಿಗೆ. ಜನ ಕಟ್ಟೋದು ಸಾಮಾನ್ಯವಾಗಿ. ಆದರೆ ಬೆಲೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಸಮಯ. ದುಡ್ಡು ಹೋಯ್ತು ಅಂದರೆ ಸಂಪಾದನೆ ಮಾಡ್ಬೋದು, ಟೈಮು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ಹೊರಟೋಗುತ್ತೆ. ಅದರಿಂದ ಕಬೀರ್ ಸಾಹೇಬರು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ಕಾಲ್ ಕರೇಸೋ ಆಜ್ ಕರೇಸೋ ಅಬ್ ಕ್ಷಣ ಮೇ ಪ್ರಳಯ ಹೋಯ್ಗ ಹೋಗಿನಿ. ಅವ್ರಿಗೆ ನಾಳೆ ಮಾಡಬೇಕಾಗಿದ್ದನ್ನು ಇವತ್ತು ಮಾಡು, ಇವತ್ತು ಮಾಡಬೇಕಾಗಿರೋದು ಈಗ ಮಾಡು. ಯಾಕೆಂದರೆ ಕ್ಷಣದಲ್ಲೇ ಪ್ರಳಯವಾಗೋಗುತ್ತೆ. ಆಗ ಯಾರು ನಿಮ್ಮನ್ನು ಕಾಪಾಡಲಿಕ್ಕೆ ಬರೋಕ್ಕಾಗೋದೇ ಇಲ್ಲ. ಅದರಿಂದ ಸಮಯ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲರ ಜೀವನದಲ್ಲಿ. ಕೆಲವರು ಏನು ಮಾಡ್ತಾರೆ, ನಾಳೆ ಉಪದೇಶ ತಗೊಳ್ಳೋಣ, ನಾಳಿದ್ದು ಉಪದೇಶ ತಗೊಳ್ಳೋಣ, ಸತ್ಸಂಗ ಏನು ಯಾವಾಗಲೂ ಇದ್ದೇ ಇರುತ್ತೆ. ಅದು ನಾಳೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ನಾವು ಮುಂದಿನ ಆಲೋಚನೆಗಳು ಮಾಡ್ತಾ ಹೋಗ್ತೀವಿ. ಮಗನ ಮದುವೆ ಮಾಡಬೇಕು, ಮಗಳ ಮದುವೆ ಮಾಡಬೇಕು, ಅಲ್ಲಿ ಮನೆ ಕಟ್ಟಬೇಕು, ಎಷ್ಟೋ ದಿನಗಳ ಆಲೋಚನೆನ ನಾವು ಇಟ್ಕೊಂಡಿರ್ತೀವಿ ಅಂತ ಇರುತ್ತೆ ವಿನಃ ಈಗ ಈ ಕ್ಷಣದಲ್ಲಿ ನಾನು ಏನು ಮಾಡಬೇಕು ಅಂತ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಅದರಿಂದ ಕಬೀರ್ ಸಾಹೇಬರು ಈ ಥರ ಎಷ್ಟೋ ಸೂಕ್ಷ್ಮ ವಿಚಾರಗಳನ್ನ ಹೇಳ್ತಾರೆ, ತಮ್ಮ ದೋಹೆಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ಅದರಿಂದ ಸಮಯ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ವಸ್ತು. ಇಲ್ಲಿ ಹೇಳಿದ್ದಾರೆ, ಪ್ರಾರಬ್ಧ ಅಂತಕ್ಕಂಥದ್ದು ನಮ್ಗೆ ಯಾರು ಕಳಿಯಲ್ವಾ ಅಂತ ಒಂದು ಪ್ರಶ್ನೆ ಹಾಕ್ಬೋದು ನೀವು. ಬಂದಿಲ್ಲ, ಬಾಯಿನಲ್ಲಿ ಕೇಳಬೇಕು ಪ್ರಶ್ನೆ. ಪ್ರಾರಬ್ಧ ಅನ್ನೋದು ಕಳಿಯಲ್ವಾ ಅಂತ ಕೇಳಬೇಕು. ಒಂದಾನೊಮ್ಮೆ ನಮ್ಮ ಭಾರತ ದೇಶದಲ್ಲಿ ಮಹಾಭಾರತ ಯುದ್ಧ ನಡೆಯಿತು. ಯುದ್ಧಕ್ಕೂ ಮೊದಲೇ ಶ್ರೀ ಕೃಷ್ಣ ಪರಮಾತ್ಮ ದುರ್ಯೋಧನಲ್ಲಿ ಹೋಗ್ತಾನೆ. ಸಂಧಾನ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ. ಯುದ್ಧ ಮಾಡೋದು ಎಷ್ಟೊತ್ತು? ಒಂದು ಕ್ಷಣದಲ್ಲಿ. ಆದ್ದರಿಂದ ಸಂಧಾನ ಮಾಡಬೇಕು ಅಂತ ಹೋಗ್ತಾನೆ. ದುರ್ಯೋಧನ ಕೃಷ್ಣನಿಗೆ ಮರ್ಯಾದೆನೇ ಕೊಡೋಲ್ಲ, ಆ ಕಡೆ ನೋಡೋದೇ ಇಲ್ಲ. ಹೋಗ್ಲಿ ಬಿಡು ಅಂತ ಹೇಳಿ ಎಲ್ಲ ಮಾತುಕತೆ ನಡೆಯುತ್ತೆ. ಯಾವುದೂ ಒಪ್ಪಂದಕ್ಕೆ ಒಪ್ಪೋದಿಲ್ಲ ದುರ್ಯೋಧನ. ಯುದ್ಧಕ್ಕೆ ಮುನ್ನ ಗೆಲುವು ಸೋಲುಗಳ ಒಂದು ಮಾತುಕತೆ ನಡೀತಾ ಇರುತ್ತೆ. ಕೃಷ್ಣ ಪರಮಾತ್ಮ ಎಲ್ಲ ಇರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾರು ನುಡಿತಾರಲ್ಲ ಜ್ಯೋತಿಷಿಗಳನ್ನ ಕರೆಸಿ ಅವರು ನಕ್ಷತ್ರಾದಿಗಳಾಗಿ ಲೆಕ್ಕಾಚಾರವನ್ನು ಹಾಕಿ ಗ್ರಹಗತಿಗಳು ಹೆಂಗಿದೆ ಅಂತ ಲೆಕ್ಕ ಹಾಕಿ
ಎಲ್ಲ ನೋಡಿದ್ರು ದುರ್ಯೋಧನ ಪರಾನೇ ಇದೆ. ದುರ್ಯೋಧನನಿಗೆ ಗೆಲುವಾಗೋದು ಅಂತೇಳಿ ಆಯಿತು. ಶ್ರೀಕೃಷ್ಣ ಪರಮಾತ್ಮ ನಡೀಲಿ ಅಂತ ಯುದ್ಧ ಪ್ರಾರಂಭ ಆಗುತ್ತೆ. ಎಷ್ಟು ಅಕ್ಷಯೋನಿ ಸೈನ್ಯನ ಹೊಂದಿರತಕ್ಕಂಥ ಒಂದು ದುರ್ಯೋಧನ ಎಲ್ಲ ಕಳ್ಕೊಂಡು ಬರ್ತಾ ಇದೆ. ಮತ್ತೆ ಕರೆಸ್ತಾರೆ ಜ್ಯೋತಿಷಿಗಳನ್ನ, ಕರೆಸಿ ಲೆಕ್ಕಾಚಾರನ ಹಾಕಿಸ್ತಾರೆ. ಹಾಕಿಸ್ ನೋಡಿದ್ರೆ ದುರ್ಯೋಧನ ಪರಾನೇ ಇದೆ, ಆದರೆ ಅಲ್ಲೊಂದು ಶಕ್ತಿ ನಿಂತಿದೆ. ಯಾರೋ ಪಾಂಡವರ ಬಳಿ ಒಂದು ಶಕ್ತಿ ನಿಂತಿದೆ, ಕೃಷ್ಣ ಪರಮಾತ್ಮನ ಶಕ್ತಿ ನಿಂತಿದೆ. ಆದ್ದರಿಂದ ಈ ಸೋಲ್ ಕಾರಣ. ಆದ್ರಿಂದ ಎಷ್ಟೋ ಜನ ಇವತ್ತು ಭವಿಷ್ಯಗಳು ನೋಡಕ್ ಹೋಗ್ತಾ ಇರ್ತಾರೆ, ನಿಮ್ಗೆ ಆ ಕಷ್ಟ ಇದೆ, ನಿಮ್ಗೆ ಈ ಕಷ್ಟ ಇದೆ ಅಂತ. ಕೃಷ್ಣ ಪರಮಾತ್ಮ ಇದ್ದಿದ್ದಕ್ಕೇನೆ ಅಷ್ಟು ನಡೀತಾ ಇದೆ ಅಂತಂದ್ರೆ ಸತ್ಯ ಪುರುಷನಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಕಷ್ಟ ಬರುತ್ತೆ ಯಾರಾದ್ರು. ಅದರಿಂದ ನಿಷ್ಠೆ ಇರಬೇಕು, ನಿಷ್ಠೆ, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು. ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಯಾವ ಗ್ರಹಗತಿಗಳು ನಮ್ಮನ್ನು ಕಾಡುತ್ತೆ, ಹತ್ರಕ್ಕೆ ಬರೋದಿಲ್ಲ. ಇನ್ಮ ನಿಷ್ಠೆ ಅಂತಂದ್ರೆ ಸದ್ಗುರುವಿನಲ್ಲಿ ಭಕ್ತಿ ಹೆಚ್ಚಾಗಿರ್ಬೇಕು, ಪ್ರಾಮಾಣಿಕತೆ ಇರಬೇಕು, ವಿಶ್ವಾಸ ಇರಬೇಕು. ತನು ಮನ ಧನ ಅಂತ ಅದಕ್ಕೆ ಈ ನರಿಯರ ಬಗ್ಗೆ ಹೇಳುವಂಥದ್ದು ಅದು ಹೇಳ್ಕೊಡೋಣ. ನರಿಯರ್ ಅಂದರೆ ಏನಪ್ಪ ಅಂತಂದರೆ, ಮೊನ್ನೆ ಮಾತಾಜಿ ಹೇಳ್ತಾ ಇದ್ರು ಆಶ್ರಮದಲ್ಲಿ, ಸುಮಿತ್ರಾ ಮಾತಾವರು ಈ ಸತ್ತಿರೋರಿಗೆ ಏನು ಮಾಡ್ತಾರೆ ಅಂದರೆ ಪಿಂಡ ಹೇಳ್ಬೇಕು, ಏಕೆಂದರೆ ಇಲ್ಲದಿದ್ರೆ ಮೋಕ್ಷ ಸಿಗೋದಿಲ್ಲ. ಅದಿಟ್ರೇನೆ ಅವರು ಸತ್ತಿರೋರಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ, ಮೋಕ್ಷ ಸಿಗುತ್ತೆ ಅಂತ ಅದೊಂದಿದೆ. ಕಬೀರ್ ಸಾಹೇಬರು ಅದನ್ನು ತದ್ವಿರುದ್ಧವಾಗಿದ್ದಾರೆ. ಸತ್ತವನು ಇವಾಗ ಒಂದು ಕಥೆನೇ ಇದೆಯಲ್ಲ, ಎಲ್ಲ ನದಿನಲ್ಲಿ, ಗಂಗಾ ನದಿನಲ್ಲಿ ತರ್ಪಣ ಬಿಡ್ತಾ ಇರ್ತಾರೆ, ಬ್ರಾಹ್ಮಣರೆಲ್ಲ ಸೇರ್ಕೊಂಡು ತರ್ಪಣ ಬಿಡ್ತಾ ಇರ್ಬೇಕಾದ್ರೆ ಕಬೀರ್ ಸಾಹೇಬರು ಬರ್ತಾರಲ್ಲಿ ನೀರನ್ನ ಎರಚ್ತಾರೆ, ಜೋರಾಗಿ ತೊಗೊಂಡೋಗಿ ಎರಚ್ತಾ ಇರ್ತಾರೆ. ಆವಾಗ ಬ್ರಾಹ್ಮಣರೆಲ್ಲ ಬಂದು ಅವ್ರ ಕಾರ್ಯ ಎಲ್ಲ ಮುಗಿದ ಮೇಲೆ ಬಂದು ಪಿಂಡ ಎಲ್ಲ ಇದು ಮಾಡಿ ತರ್ಪಣ ಎಲ್ಲ ಬಿಟ್ಟು ಎಲ್ಲ ಬಂದಮೇಲೆ ಕೇಳ್ತಾರೆ ಕಬೀರ್ ಸಾಹೇಬ್, ನೀನು ಎತ್ಕೊಂಡು ನೀನು ಯಾಕೆ ಎರಿಸ್ತಾ ಇದ್ದೀಯಪ್ಪ? ಜೋರಾಗಿ ನಕ್ಕೊಂಡು ಕೇಳ್ತಾ ಇದ್ದಾರೆ. ಕಬೀರ್ ಸಾಹೇಬರು ಜೋರಾಗಿ ನಕ್ಬಿಟ್ಟು ಹೇಳ್ತಾರೆ, ಅಲ್ಲಯ್ಯ, ನಾನು ನೀರನ್ನ ನನ್ನ ಜಮೀನಿಗೆ ಎಸಿತಾ ಇದ್ದೀನಿ, ಇಲ್ಲಿಂದ ಎರ್ಚ್ತಾ ಇದ್ದೀನಿ ಅಂತ. ಅಲ್ಲಯ್ಯ, ನಿನ್ಗೆ ಇಲ್ಲಿಂದ ಎಸೆದ್ರೆ ನಿನ್ನ ಜಮೀನಿಗೆ ಹೆಂಗೆ ಹೋಗುತ್ತೆ ನೀರು ಅಂತ ಅವ್ರ ಪ್ರಶ್ನೆ. ಯಾವಾಗಲೂ ಸತ್ತಿರೋ ನಿಮ್ಮ ತಾತ ಮುತ್ತಾತನಿಗೆ ನೀನು ಈಗ ಅರ್ಗೆ ಬಿಡ್ತಾ ಇದ್ದೀಯಾ, ಪಿಂಡ ಇಡ್ತಾ ಇದ್ದೀಯಾ ಅಂತಂದ್ರೆ ಅದರ ಅರ್ಥ ಏನಪ್ಪ? ಅವ್ರು ಎಲ್ಲಿದ್ದಾರೋ ನಿಂಗೆ ಗೊತ್ತಿಲ್ಲ, ಆತ್ಮಗಳು ಎಲ್ಲಿದೆಯೋ ನಿಂಗೆ ಗೊತ್ತಿಲ್ಲ. ನಾನು ತೊಗೊಂಡು ಇಲ್ಲಿಂದ ಅಲ್ಲಿ ಎರ್ಚ್ತಾ ಇದ್ದೀನಿ, ನನ್ನ ಜಮೀನು ಕೆಲವೇ ದೂರದಲ್ಲಿದೆ, ಆ ಜಮೀನಿಗೆ ನೀರು ಹೋಗಲ್ಲ ಅಂದರೆ ನೀನು ಬಿಟ್ಟಿದ್ದ ತರ್ಪಣ ಎಲ್ಲಿ ಅವ್ರಿಗೆ ಸೇರ್ಕೊಡುತ್ತೆ. ಅದು ವಿಚಾರ, ಸರಿನಾ? ಆದ್ರಿಂದ ಕಬೀರ್ ಸಾಹೇಬ್ ವಿಚಾರನ ಯಾವ ಬ್ರಾಹ್ಮಣರು ಕೂಡ ಒಪ್ಪದೇ ಇರಲಿಲ್ಲ, ಒಪ್ಪಿದ್ರು, ಸತ್ಯ ಅಂತ ಒಪ್ಕೊಂಡ್ರು. ಆದರೂ ಸಹ ವಿಷಯಾದಿಗಳನ್ನ ಬಿಟ್ಕೊಡೋಕ್ಕೆ ನಿರಂಜನ ಬಿಡೋದಿಲ್ಲ. ಈ ಜನಗಳಲ್ಲಿ ನಿಂತ್ಕೊಂಡ್ಬಿಟ್ಟು ಏನು ಮಾಡಿದ್ರು ಸಹ ಅದು ಹೋಗಬೇಕು ಅಂತಂದರೆ ಭಾರಿ ಕಷ್ಟ ಇದೆ. ಯಮನ್ ಪಾಶಕ್ಕೆ ಸಿಕ್ಕಾಕೊಳ್ಳೋಕ್ಕೆ ನೋಡ್ತಾ ಇತ್ತು. ಆದ್ದರಿಂದ ಧರ್ಮದಾಸರ ಪ್ರಶ್ನೆ ಇದೇ ಆಗಿತ್ತು, ಯಮನೆಯಿಂದ ಹೆಂಗೆ ನಾವು ತಪ್ಪಿಸ್ಕೋಬೇಕು ಅಂತಂದರೆ ಕಬೀರ್ ಸಾಹೇಬರು ಈ ಒಂದು ಆನಂದಿ ಚೌಕ ಅಂತೇನು ಮಾಡ್ತೀವಿ, ಆನಂದಿ ಚೌಕ ಮಾಡುವಾಗ ನರಿಯರ್ ಅಂತ ಮಾಡಿಸ್ತಾರೆ. ಪ್ರತಿಯೊಬ್ಬರಿಗೂ ಕಾಯಿ ಕೊಟ್ಟು, ಅಂದರೆ ಉಪದೇಶ ಕೊಡದಿರ್ತಕ್ಕಂಥವ್ರ ಆ ಸಂದರ್ಭದಲ್ಲಿ ನರಿಯರನ್ನ ಕೊಡ್ತಾರೆ ಗುರುಗೆ. ತನು ಮನ ಧನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ, ಧನ ಅಂದರೆ ಯಾವುದು? ಈ ಶರೀರನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ,
ಆಗ ನರಿಯರ ತಾಯಿ ಮಂತ್ರದಿಂದ ಗುರುಗಳು ಹೊಡಿತಾರೆ. ಹೊಡೆದ್ರೆ ಆ ಶಬ್ದ ಆಚೆ ಬರುತ್ತೆ. ಶಬ್ದ ಬರುತ್ತಾ ಇಲ್ವಾ ಕಾಯಿ ಹೊಡೆದ್ರೆ? ಶಬ್ದ ಬಂದೇ ಬರ್ತದೆ. ಆಗ ನನ್ನ ಪ್ರಾಣ ಹೋಗೋವಾಗ ಆ ಶಬ್ದ, ಈ ಶಬ್ದ ನರಿಯರು ಮಾಡಿಸ್ಕೊಂಡಿರೋ ಶಬ್ದ, ಅವನು ಯಮಧರ್ಮರಾಯನ ಅದನ್ನು ಹಿಡಿಯಕ್ಕೆ ಹೋಗ್ತಾನೆ. ಆಗ ಈ ಒಂದು ಆತ್ಮ ಮೇಲೆ ಸತ್ಯಲೋಕಕ್ಕೆ ಪ್ರಯಾಣ ಬೆಳೆಸುತ್ತೆ. ಅದೊಂದು ಜ್ಞಾನನ ಕಬೀರ್ ಸಾಹೇಬರು. ಆದ್ದರಿಂದ ಗುರುಕೋ ಕೀಜಿಯ ಬಂದಗಿ ಕೋಟಿ ಕೋಟಿ ಪ್ರಾಣಾಂ ಕೀಟನ ಜಾನೆ ಭೃಂಗಕೋ ಗುರು ಕರ್ಲಿ ಆಪ್ ಸಮಾನ. ಗುರು ತನ್ನ ಸಮಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಕೀಟನ್ಗೆ ಆ ಭೃಂಗ ಕೀಟ ಶಬ್ದ ಕೇಳಿ 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 ಅದರಲ್ಲೇ ಒಂದು ಇದರಲ್ಲಿ ಆದಂಗೆ ಗುರು ಕೂಡ ಶಿಷ್ಯನ ತನ್ನ ದಾರಿ ಕರ್ಕೊಂಡು ತನ್ನ ಸಮಾನವಾಗಿ ಮಾಡ್ಕೊಂಡು ಕರ್ಕೊಂಡು. ಇದು ಕಬೀರ್ ಸಾಹೇಬ್ರ ನ್ಯಾಯ. ಪ್ರಪಂಚದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಅವ್ರ ತಂದೆ ತಾಯಿ ಇದ್ದಾರೆ. ಯಾರು? ಗಾಯತ್ರಿ ಮತ್ತು ಪುರುಷ ಮತ್ತು ಸ್ತ್ರೀ, ಅವರಿಂದಾನೇ ಈ ಪ್ರಪಂಚ ಬೆಳೆದಿದೆ. ಯಾರೋ ಗಾಯತ್ರಿ ಮತ್ತು ನಿರಂಜನ, ಇವರಿಬ್ಬರಿಂದಾನೇ ತ್ರಿಮೂರ್ತಿಗಳು ಬಂದು ಪ್ರಪಂಚ. ಅವ್ರನ್ನ ಸೃಷ್ಟಿಕರ್ತ ಯಾರು? ಅವ್ರ ಸೃಷ್ಟಿಕರ್ತಾನೆ ಸತ್ಯಪುರುಷ. ಅವರು ಮಾಡಿದ್ದ ಎರಡು ಸುಂದರವಾಗಿರ್ತಕ್ಕಂಥ ಒಂದು ಇದನ್ನು ಮಾಡಿ ಬಿಟ್ಟಿದ್ದ. ಅವರುಗಳಿಂದ ಏನಾಯಿತು? ಆಸೆ ಇಚ್ಛೆಯಿಂದ ಈ ಪ್ರಪಂಚ ಬೆಳೆದು. ಇದು ಬೀಜಕ್ನಲ್ಲಿ ನಾವು ನೋಡ್ತೀವಿ, ಕವಿಯ ಬೀಜಕ್ಕೆ ಇದೆಲ್ಲ ಇದೆ. ಅದರಿಂದ ತಂದೆ ತಾಯಿನ ಯಾರು ಅಂತ ಗೊತ್ತಿಲ್ಲ ಮಕ್ಕಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ. ಗಾಯತ್ರಿ ಹೇಳ್ತಾಳಂತೆ ಮಕ್ಕಳಿಗೆ, ಹೋಗಿ ಹುಡುಕೊಂಬ ಅಂತ, ತಂದೆ ಹುಡುಕೊಂಬ ಅಂತ ಕಳಿಸಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಆದಿಯಾಗಿ ಪ್ರಪಂಚದಲ್ಲಿ ಎಲ್ಲ ಪರ್ಯಟನೆ ಮಾಡ್ಕೊಂಡು ಎಲ್ಲ, ಒಬ್ಬ ಪಾತಾಳಕ್ಕೆ ಹೋಗ್ತಾನೆ, ಒಬ್ಬ ಮೇಲಿನ ಲೋಕಕ್ಕೆ ಹೋಗ್ತಾನೆ, ಒಬ್ಬ ಮಧ್ಯಲೋಕದಲ್ಲಿ ಸುತ್ತಾಡ್ಕೊಂಡು ಬರ್ತಾನೆ. ತಾಯಿ ಕೇಳ್ತಾಳೆ, ಮೊದಲು ಶಿವನಿಗೆ ಕೇಳ್ತಾಳೆ, ನೋಡ್ಕೊಂಬಂದ ನಿಮ್ಮ ತಂದೆನ. ಆವಾಗ ಅಲ್ಲ, ಫಸ್ಟ್ ಬ್ರಹ್ಮನ್ ಕೇಳೋದು. ಬ್ರಹ್ಮ ನೋಡಿದೆ ಅಮ್ಮ ಅಂತ ಸುಳ್ಳು ಹೇಳ್ಬಿಟ್ಟು, ನೋಡಲಿಲ್ಲ ಅಂದರೆ ಏನಂತೋಳೋ ತಾಯಿ ಅಂತ ಹೇಳ್ಬಿಟ್ಟು ನೋಡಿದೆ ಅಂತ ಸುಳ್ಳು ಹೇಳ್ಬಿಟ್ಟು. ಆದ್ದರಿಂದ ತಾಯಿ ಶಾಪ ಕೊಟ್ಬಿಡ್ತಾಳೆ, ನೀನು ಪೂಜ್ಯತೆ ಇಲ್ದಂಗೆ ಹೋಗ್ಬಿಟ್ಟು ಪ್ರಪಂಚದಲ್ಲಿ. ಇವತ್ತಿಗೂ ಪೂಜೆ ಇಲ್ಲ ಬ್ರಹ್ಮನಿಗೆ, ಪೂಜ್ಯತೆ ಇಲ್ಲದೆ ಹೋಗ್ಬೋದು. ಎರಡನೇದಾಗಿ ಶಿವನ ಕೇಳ್ತಾನೆ. ಶಿವ ಮೌನ ಆಗೋಗ್ತಾನೆ, ಸತ್ಯ ಹೇಳಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಏನು ಮಾಡೋದು? ಮೌನವಾಗಿರ್ತಾನೆ. ಅದನ್ನು ಅವ್ರಿಗೂ ಶಾಪ ಕೊಡ್ತಾಳೆ ತಾಯಿ, ನೀನು ಮೌನವಾಗಿದ್ದು ಸ್ಮಶಾನವಾಸಿ. ಅದಕ್ಕೆ ಸ್ಮಶಾನದಲ್ಲಿ ಅವತ್ತಿದ್ದು ಕೂಗಿರುತ್ತಾ ಮೌನವಾಗಿ, ಅದಕ್ಕೆ ಸ್ಮಶಾನವಾಸಿ ಅಂತ ಶಿವನಲ್ಲಿ ಸ್ಥಾನ. ಮತ್ತೆ ವಿಷ್ಣುವನ್ನು ಕೇಳ್ತಾಳೆ ತಾಯಿ. ವಿಷ್ಣು ಬಂದಮ್ಮ, ನೀನು ತೋರಿಸಿದ್ರೆ ತಾನೇ ನಮಗೆ ಗೊತ್ತಾಗೋದಮ್ಮ ಅಂತ ನ್ಯಾಯವಾಗಿ. ಆಗ ನೀನು ಜಗತ್ಪಾಲಕನಾಗಿ ಜಗತ್ತನ್ನು ನಡೆಸ್ಕೊಂಡು ಹೋಗು. ಈ ರೀತಿಯಾಗಿ ಆಗ ಹೇಳ್ತಾರೋ, ಆಗ ಅವರಿಗೆ ನಿರಂಜನನ ಬಗ್ಗೆ ಗೋಚರ ಆಗುತ್ತೆ, ತಿಳಿಸ್ಕೊಡ್ತಾರೆ. ನಿಮ್ಮ ತಂದೆ ನಿರಂಜನ ಅಂತ, ನಿಮ್ಮ ತಾತ ಬಂದು ಸತ್ಯಪುರುಷ ಅಂತೇಳಿ. ಇದು ಶಿವಪುರಾಣದಲ್ಲೂ ಕೂಡ ಶಿವನು ಪಾರ್ವತಿ ಜೊತೆ ಸಂಭಾಷಣೆ ನಡಿಬೇಕಾದ್ರೆ ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾಳೆ ಶಿವನಿಗೆ. ಏನಪ್ಪ ಅಂತಂದ್ರೆ, ಯಾವಾಗಲೂ ನೀನು ಧ್ಯಾನ ಮುದ್ರೆನಲ್ಲೇ ಇರ್ತೀಯಾ, ಇಡೀ ಪ್ರಪಂಚ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ರೆ ನೀನು ಯಾರನ್ನು ಧ್ಯಾನ ಮಾಡ್ತಾ ಇರ್ತೀಯ? ಆಗ ಪತ್ನಿಗೆ ಹೇಳ್ತಾರೆ, ಇಡೀ ಪ್ರಪಂಚನೇ ನನ್ನ ಬಗ್ಗೆ ಧ್ಯಾನ ಮಾಡುತ್ತೆ, ನಾನು ಮಾಡ್ತಕ್ಕಂಥ ಧ್ಯಾನ ಸತ್ಯಪುರುಷನ ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ನಡೆದರೂ ಕೂಡ ಕಷ್ಟ ತಪ್ಪಿದ್ದಲ್ಲ. ಎಷ್ಟೋ ಜನ ನನ್ನನ್ನು ಬೈತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ, ನೀಚ ಕೆಲಸಗಳು ನಡೀತಾ ಇರ್ತವೆ. ಇದರಿಂದ ನಾನು
ವಿಚಲಿತನಾಗ್ತಾ ಇರ್ತೀನಿ, ಮನಸ್ಸು ವಿಚಲಿತವಾಗ್ತಾ ಇರುತ್ತೆ. ಆದ್ದರಿಂದ ಸತ್ಯಪುರುಷನ ಕುರಿತಾಗಿ ನಾನು ಧ್ಯಾನ ಮಾಡ್ತಾ ಇದ್ದೆ ಸದಾ ಕಾಲು ಅಂತ ಪಾರ್ವತಿ ಹೇಳ್ತಕ್ಕಂಥದ್ದು. ಪುರಾಣದಲ್ಲಿ ಓದ್ತಾ ಹೋದರೆ ಈ ರೀತಿಯಾಗಿ ನಾನು ಇಂಥವನ್ನ ಧ್ಯಾನ ಮಾಡ್ತೀನಿ. ಆದ್ದರಿಂದ ಗುರುವಿನ ಪ್ರಭಾವ ಎಷ್ಟಿದೆ ಅಂತಂದರೆ ಯಾವ ದೇವರಿಗೂ ಆ ಶಕ್ತಿ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರು ಕೋಪಿಸ್ಕೊಂಡ್ರು ಕೂಡ ಅವ್ರಿಗೆ ಕ್ಷಮೆ ಕೊಡ್ತಕ್ಕಂಥದ್ದಾಗುತ್ತೆ ಭಕ್ತನಿಗೆ. ಆದರೆ ಗುರು ಕೋಪಿಸ್ಕೊಂಡ್ರೆ ಮಾತ್ರ ಯಾವ ಕ್ಷಮೆನೂ ಇಲ್ಲ. ಆದ ಕಾರಣ ನಾವೇನು ಮಾಡಬೇಕು, ಸದಾಕಾಲವೂ ಸದ್ಗುರುವಿನ ಧ್ಯಾನ ಮಾಡ್ತಾ ಇರಬೇಕು. ಸತ್ಸಂಗಕ್ಕೆ ಹೋಗಬೇಕು ಬರಬೇಕು ಅಂತ ಹೋಗ್ತೀವಿ ಬರ್ತೀವಿ, ಅಂದರೆ ಆ ಗೂಢಾರ್ಥದ ಬಗ್ಗೆ ನಾವು ಯಾರೂ ಅಷ್ಟಾಗಿ ಆಸಕ್ತಿ ಮನನ ಮಾಡಲ್ಲ. ಗುರುಗಳು ಹೇಳ್ತಾರೆ, ಕೆಲವು ಸಂದರ್ಭದಲ್ಲಿ ಗುರುಗಳಿಗೂ ಗೊತ್ತಾಗಲ್ಲ. ಅಷ್ಟೊಂದು ಅಪಾರವಾಗಿರ್ತಕ್ಕಂಥ ಅದನ್ನು ಕೂತ್ಕೊಂಡು ಒಂದು ಬಾರಿ ಓದಿ ಅರ್ಥ ಆಗಲ್ಲ, ಎರಡನೇ ಬಾರಿ ಓದಿ ಅರ್ಥ ಆಗಲ್ಲ, ಮೂರನೇ ಬಾರಿ ಓದಿ ಸ್ವಲ್ಪ ಅರ್ಥ ಆಗುತ್ತೆ, ನಾಲ್ಕನೇ ಬಾರಿ ಓದಿ ಇನ್ನು ಸ್ವಲ್ಪ ಅರ್ಥ ಆಗುತ್ತೆ. ಆ ರೀತಿ ಓದ್ತಾ 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 ಕೇಳ್ತಾ 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 ಅಭ್ಯಾಸ ಮಾಡ್ತಾ 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 ಆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಲ್ಲ? ವಿಭೂತಿ ಇಟ್ಕೊಂಡೆ, ತಿಲಕ್ ಇಟ್ಕೊಂಡೆ, ನಾನಾ ರೀತಿ ಭೂಷಣಗಳನ್ನ ಮಾಡಿಕೊಂಡೆ, ಕೆಂಪು ಸೀರೆ ಉಟ್ಕೊಂಡು ತಾಯಿ ನೋಡಕ್ಕೆ ಹೋಗ್ತೀವಿ ಅಂತ ಅಲ್ಲಿ ಬಲಿ ಕೊಟ್ಕೊಂಡು ಕೂತ್ಕೊಳ್ತಾರೆ. ಆ ಪ್ರಾಣಿ ಎಲ್ಲಿತ್ತೋ ಪಾಪ ಅದು ಸಾಯುತ್ತೆ. ಕಾಲಭೈರವೇಶ್ವರನ್ ನೋಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಏನು ಮಾಡ್ತಾರಮ್ಮ ಪೂಜೆ ಅಂದರೆ ಎಳೆಯ ಕುರಿನ ಬಲಿ ಕೊಡ್ತೀವಿ, ಮರಿನ ಬಲಿ ಕೊಡ್ತೀವಿ ಅಂತ ಕೇಳಿದ್ನ ಕಾಲಭೈರವ ಕೇಳಿದ್ನ ಬಲಿನ? ಮಾತೆ ಕೇಳ್ತಾಳ ಬಲಿನ? ಅಣ್ಣಮ್ಮನಿಗೆ ಬಲಿ ಕೊಡ್ತೀವಿ ಅಂತ ಬಲಿ ಕೊಡ್ತಾರೆ. ಅಣ್ಣಮ್ಮನ ಕೇಳಿದ್ಲ ಅಮ್ಮ, ತಾಯಿ ಕೇಳ್ತಾಳ? ಮಕ್ಕಳಲ್ವಾ? ಆದ್ದರಿಂದ ಕಬೀರ್ ಸಾಹೇಬರು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ವಾ ಜೀವಾತ್ಮ ಇದ್ದಾನೆ, ಆ ಜೀವಾತ್ಮನಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ನಾವು ಕೊಡಲೇಬೇಕು. ಅದಕ್ಕೆ ಸಾಹೇಬ್ ಬಂದಗಿ 3 ಬಾರಿ ಮಾಡಿಸ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬನ ಆತ್ಮದಲ್ಲೂ ಜಾತಿ ಮಾಡ್ಕೊಂಡಿರೋದು ಯಾರು? ನಾವೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿಗಳು ಅಂತೆಲ್ಲ ಮಾಡ್ಕೊಂಡಿರೋದು ಯಾರು? ನಾವೇ. ಮನುಸ್ಮೃತಿನಲ್ಲೂ ಕೂಡ ಅದನ್ನ ಹೇಳಿದ್ದಾರೆ. ಅಲ್ಲಿ ಹೆಂಗೆ ವಿಂಗಡಣೆ ಮಾಡ್ತಾರೆ ಜಾತಿ ಅಂತಂದ್ರೆ ಅವರ ಕೆಲಸಗಳು, ಕಾರ್ಯಗಳ ಮೇಲೆ ಅದನ್ನು ಮಾಡಿರೋದು. ಏನೇನು ಕೆಲಸ ಮಾಡ್ತಾರೆ ಆ ರೀತಿ ಮಾಡಿದ್ದಾರೆ ವಿನಃ ನೀನು ಹುಟ್ಟದಾಗೆ ಇಂಥದ್ದು ಹುಟ್ಟಿದ್ಯಾ ಅಂತೇಳಿ ಯಾರು ಹೇಳಲಿಕ್ಕೆ ಸಾಧ್ಯ. ಅವರು ಏನನ್ನ ಅಭ್ಯಾಸ ಮಾಡ್ಕೊಂಡು ಏನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಅದ್ರ ಪ್ರಕಾರವಾಗಿ ಆಗಿದೆ ವಿನಃ ಇಲ್ಲಿ ಯಾವುದೇ ಜಾತಿ ಅಂತಕ್ಕಂಥದ್ದು ಇಲ್ಲ. ಕಬೀರ್ ಸಾಹೇಬರು ಸ್ಪಷ್ಟವಾಗಿ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥವರು ಸಹ. ಅಂದರೆ ಒಂದ್ಸತಿ ದಕ್ಷಿಣ ಭಾರತಕ್ಕೆ ಬರ್ತಾರೆ ಕಬೀರ್ ಸಾಹೇಬರು. ಇವರು ರಾಮಾನಂದರ ಶಿಷ್ಯರನ್ನು ಕರ್ಕೊಂಡು ಬರ್ತಾರೆ. ದಕ್ಷಿಣ ಭಾರತದ ಕಡೆ ಬಂದು ರಾಮಾನುಜಾಚಾರ್ಯರ ಒಂದು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಊಟಕ್ಕೆ ಕುಳಿತುಕೋಬೇಕು ಅಂತ ಎಲ್ಲರೂ. ಊಟಕ್ಕೆ ಕುಳಿತುಕೋಬೇಕಾದ್ರೆ ಈ ರಾಮಾನುಜಾಚಾರ್ಯ ಶಿಷ್ಯರೆಲ್ಲ ಇಲ್ಲೆಲ್ಲ ಇದಾರಲ್ಲ, ಅವರು ಕೀಳ್ ಜಾತಿಯವರು. ರಾಮಾನಂದರವ್ರು ಮೇಲ್ಜಾತಿ ಬ್ರಾಹ್ಮಣರು. ಅವ್ರನ್ನ ನಮ್ಮ ಪಂಕ್ತಿಯಲ್ಲಿ ಕೂರಿಸ್ಕೊಳ್ಳೋಣ, ಇನ್ನು ಅವರೆಲ್ಲ ಬೇರೆ ಕೂರ್ಸೋಣ ಅಂಥೇಳಿ ಮಾತಾಡ್ಕೋತಾರೆ. ಆದರೆ ಹೆಂಗೆ ಹೇಳೋದು ರಾಮಾನಂದರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರ್ಯಾರು ವೇದ ಪಠಣ ಮಾಡ್ತಾರೋ ನಿಮ್ಮಲ್ಲಿ ಅವರನ್ನು ಮಾತ್ರ ನಾವು ಊಟಕ್ಕೆ ಕೂರಿಸ್ಕೊಳ್ತೀವಿ, ಮಿಕ್ಕಿದ್ದವರೆಲ್ಲ ಬೇರೆ ಕಡೆ ಕೂತ್ಕೋಬೇಕಾಗುತ್ತೆ. ಇದನ್ನು ಕೇಳಿಸ್ಕೊಂಡಿದ್ದು ಕಬೀರ್ ಸಾಹೇಬರು ಒಂದು ಕೋಣನ ಕರ್ಕೊಂಬನ್ನಿ ಅಂತ. ಕೋಣನ ಕರ್ಕೊಂಬಂದು ವೇದನ ಪಠನೆ ಮಾಡ್ಬೇಕಂತೆ, ಮಾಡಪ್ಪ ಅಂದರೆ ಅದು ವೇದ ಹೇಳುತ್ತೆ.
ಅವ್ರ ಶಕ್ತಿ ಇದರಿಂದ ವೇದ ಹೇಳಿಸ್ತಾರ. ಈಗ ಅದನ್ನು ನೀನು ಪಕ್ಕದಲ್ಲೇ ಕೂತ್ಕೊಂಡು ತಿನ್ಸು, ಊಟ ಮಾಡು. ಆವಾಗ ಕ್ಷಮಾಪಣೆ ಕೇಳಿ ಸಾಷ್ಟಾಂಗ ಇದು ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಯಾಚಿಸ್ತಾರೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥವ್ರು ನೀವು ನಮಗೆ ಕಣ್ಣನ್ನು ತೆರೆಸಿದಿಲ್ಲ, ಇಲ್ಲಿ ಜಾತಿ ಮತ ಯಾವುದೂ ಇಲ್ಲ ಹೇಳಿ ಅವಾಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಆ ರೀತಿಯಾಗಿ ಕಲಿಯಿಸ್ತಾರೆ. ಹಾಗೇನೆ ಗೋರಖ್ಪುರದಲ್ಲಿ ಗೋರಖ್ ಪಂಥದ ಗೋರಖ್ನಾಥ್ ಗುರೂಜಿ ಅವರು ಸಹ ರಾಮಾನಂದರು ಕಲಿಸ್ತಾರಂತೆ. ಜಾತಿಗೆ ತನ್ನ ವಿದ್ವತ್ತನ್ನು ಪ್ರದರ್ಶನ ಮಾಡಲಿಕ್ಕೆ. ವಿದ್ವತ್ತಲ್ಲಿ ರಾಮಾನಂದರಿಗೆ ಸಮಾನ ಯಾರು ಇರಲಿಲ್ಲಂತೆ ಆ ಕಾಲದಲ್ಲಿ. ಅಷ್ಟೊಂದು ವಿದ್ವತ್ ಗುರುಗಳವರು. ಏನು ಕೇಳಿದ್ರು, ಎಲ್ಲಿ ಕೇಳಿದ್ರು, ಏನು ಬೇಕಾದರೂ ಹೇಳ್ತಕ್ಕಂಥ ಶಕ್ತಿ ಅವರಲ್ಲಿ. ಅಂಥ ಮಹಾಪುರುಷ ಬಂದಿದ್ದಾರೆ. ಈತ ಯೋಗಿ ಪುರುಷ. ಇವನು ಗೋರಖ್ನಾಥ್ ಯೋಗಿ ಪುರುಷ, ಯೋಗಾಭ್ಯಾಸದಲ್ಲಿ ಶ್ರೇಷ್ಠ. ಅದರಿಂದ ಅಲ್ಲಿ ಗೋರಖ್ನಾಥ್ ಹೇಳ್ತಾನಂತೆ, ಮೊದಲು ನಾನು ಗೊತ್ತು ಅವರು ವಿದ್ವತ್ತಲ್ಲಿ ಜೋರಾಗಿದ್ದಾರೆ ಅಂತೇಳಿ, ನಾನು ನನ್ನ ಇದರಲ್ಲಿ ಮೊದಲು ಯೋಗದಲ್ಲಿ ಇದು ಮಾಡ್ತೀನಿ. ಅದು ಒಂದು ವಿದ್ಯೆ ತಾನೇ ವಿದ್ವತ್ತಲ್ಲಿ. ನಾನು ಯೋಗದಲ್ಲಿ ಇದ್ದೀನಿ, ನಾನು ಮಾಡಿದ್ದನ್ನು ಮೊದಲು ಇದು ಮಾಡಬೇಕು, ನನ್ನ ಜೊತೆ ವಾದ ಮಾಡಬೇಕಾದ್ರೆ ನಾನು ಮೊದಲು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ತಾರಂತೆ. ಪ್ರಾರಂಭ ಮಾಡಿದಾಗ ಗೋರಖ್ನಾಥ್ ಹೇಳ್ತಾನೆ ಪ್ರಾರಂಭ ಮಾಡೋಣ ಅಂತ. ಅಷ್ಟರಲ್ಲಿ ಕಬೀರ್ ಸಾಹೇಬ್ ಹೇಳಿ, ಮೊದಲು ನನಗೆ ನೀನು ನನ್ನ ಒಂದು ಇದನ್ನು ಒಪ್ಪು, ನಾನು ನನ್ನ ಗುರುಗಳು ಬಿಡೋದಲ್ಲ, ಫಸ್ಟ್ ನನ್ನನ್ನು ಕೇಳಿ, ಆಮೇಲೆ ನನ್ನ ಗುರು. ಅವಾಗ ಗೋರಖ್ನಾಥ್ ತ್ರಿಶೂಲದಲ್ಲಿ ಕೂತ್ಕೊಂಡು ನನ್ನ ಸಮಾನಕ್ಕೆ ಬಂದು ನೀನು ಪ್ರಾರಂಭ ಮಾಡಬೇಕು ಅಂತ. ಗೋರಖ್ನಾಥ್ ತ್ರಿಶೂಲದಲ್ಲಿ ಕೂತಿದ್ದಾರೆ, ನನ್ನ ಸಮಾನ ಕೆಳಗೆ ಕೂತಿರೋನು ನನ್ನ ಸಮಾನಕ್ಕೆ ಬಂದು ಮಾಡು. ಅವನು ನೂಲು ದಾರ ಎತ್ತಿಸಿ ಕಬೀರ್ ಸಾಹೇಬ್ ನೂಲು ದಾರ ಮೇಲೆ ಎಸ್ತ ಅದ್ರ ಮೇಲೆ ಕೂತ್ಕೊಳ್ತಾನೆ. ನಿನಗಿಂತ ಮೇಲಿದ್ದೀನಿ ನಾನು, ನನ್ನ ಸಮಾನಕ್ಕೆ ನೀನು ಬರೋಕ್ಕಾಗುತ್ತಾ? ಆವಾಗ ಕೈ ಮುಗಿದು ಕ್ಷಮೆ. ಹಾಗೆ ಇನ್ನೊಂದು ಸವಾಲನ್ನು ಎಸಿತಾನೆ, ಇಬ್ಬರು ನೀರಲ್ಲಿ ಇದು ಮಾಡ್ಕೊಳ್ಳೋಣ, ಹೋಗೋಣ. ಮೊದಲಿಗೆ ನಾನು ಹೋಗ್ತೀನಿ, ಆಮೇಲೆ ನೀವು ಹೋಗಿ. ಯಾರು ಸಿಕ್ಕಾಕೊಳ್ತಾರೋ ಅವ್ರು ಸೋಲ್ತಾರೆ, ಯಾರು ಸಿಗಲ್ವೋ ಅವ್ರು ಗೆಲ್ತಾರೆ. ಹೋಗ್ತಾನೆ ಗೋರಖ್ನಾಥ್, ನೀರಲ್ಲಿ ಮೀನಾಗಿ ಹೋಗ್ತಾನೆ. ಕಬೀರ್ ಸಾಹೇಬರು ಮೀನನ್ನು ಕ್ಷಣಮಾತ್ರದಲ್ಲಿ ಹಿಡಿದು ಹೊರಗಡೆ ತಂದಾಕ್ತಾರೆ. ಆಗ ಗೋರಖ್ನಾಥ್ ಸ್ವಸ್ವರೂಪಕ್ಕೆ ಬಂದು, ಈ ರೀತಿಯಾಗಿ ನೀವು ಕಂಡುಹಿಡಿದಿದ್ದೇನ, ಈಗ ನಿಮ್ಮ ಇದಿದೆ, ನೀವು ಕಾಣಿಸ್ಕೊಳ್ದಿರೋಂಗಾಗಿ ನೋಡೋಣ, ಹುಡುಕ್ತೀನಿ. ನೀರಲ್ಲಿ ಹೋದರೆ ನೀರಲ್ಲಿ ನೀರಾಗಿ ಹೋಗ್ತಾರೆ. ಶರೀರ ಇಲ್ಲಲ್ಲ, ನೀರಲ್ಲಿ ಎಲ್ಲಿ ಹುಡ್ಕೋದು, ಏನು ಹುಡ್ಕೋದು, ಏನು ಸಿಗಲ್ಲ. ಕೊನೆಗೆ ಜೋರಾಗಿ ಕೂಗ್ಕೊಳ್ತಾರೆ, ನನ್ನ ತಪ್ಪಾಯಿತು, ಕ್ಷಮಿಸಿ, ನನ್ನಲ್ಲಿ ಅಹಂಕಾರನ ತೊಳೆದುಬಿಟ್ರಿ ಅಂತ ಹೇಳಿ ಗೋರಖ್ನಾಥ್ ಬೇಡ್ಕೊಂಡಾಗ ಕಬೀರ್ ಸಾಹೇಬ್ ಹೊರಗೆ ಬಂದಿದ್ದಾರೆ. ನಿಂತು ಅದರಿಂದ ಅಹಂಕಾರ ವಿಮಾನ ಬಿಡಾರ, ಘಟ್ಕ ಚೌಕ ಕರುಜಿಯಾರ, ಚಿತಕರ್ ಚಂದನ್ ತುಳಸಿ ಪೂಲ, ಹಿತಕರ್ ಸಂಪುಟ ಕರಲಿ ಮೂಲ, ಶ್ರದ್ಧಾ ಚೌಡ ಪ್ರೀತಕರ ರೂಪ, ನೌತಮ್ ನಾಮ ಸಾಹಿತ್ಯರು. ಆ ಥರ ಅಹಂಕಾರ ಅಂತಕ್ಕಂಥದ್ದು ಬಿಟ್ಬಿಡೋಣ. ಎಲ್ಲರೂ ಶ್ರೇಷ್ಠರೇ, ನೀನೂ ಶ್ರೇಷ್ಠನೇ, ನಾನೂ ಶ್ರೇಷ್ಠನೇ, ಎಲ್ಲರೂ ಶ್ರೇಷ್ಠರೇ. ಅಹಂಕಾರ ಅಂತಕ್ಕಂಥದ್ದನ್ನ ತ್ಯಾಗ ಮಾಡಿ ಅಂತ ಹೇಳಿ ಗೋರಖ್ನಾಥ್ ಕಬೀರ್ ಸಾಹೇಬರು ಹೇಳಿ. ಗೋರಖ್ ಅವರು ಮತ್ತು ಕಬೀರ್ ಸಾಹೇಬರ ಸಂಭಾಷಣೆ ಕೂಡ ಎಷ್ಟೋ ಪ್ರಶ್ನೆಗಳನ್ನ ಗೋರಖ್ನಾಥ್ ಕಬೀರ್ ಸಾಹೇಬರು ಕೇಳ್ತಾರೆ. ಉತ್ತರ ಕಬೀರ್ ಸಾಹೇಬರು ಕೊಟ್ಟಿರೋದಿದೆ. ಹೀಗೆ ಹಲವಾರು
ವಿಷಯಗಳನ್ನ ಕಬೀರ್ ಸಾಹೇಬರು ಹೇಳ್ತಾ ಹೋಗ್ಬೇಕಾದ್ರೆ ಎಷ್ಟೋ ಇದೆ. ಒಂದು ದಿವಸ ಸಾಕಾಗಲ್ಲ, 2 ದಿವಸ ಸಾಕಾಗಲ್ಲ, 2 ಗಂಟೆಗಳು ಸಾಕಾಗಲ್ಲ. ವರ್ಷಾನುವರ್ಷ ನಡೆದಿರ್ತಕ್ಕಂಥ, ಪ್ರಾಮಾಣಿಕವಾಗಿ ನಡೆದಿರ್ತಕ್ಕಂಥದ್ದು. ಅವರು ಗುರುನಾನಕರ ಜೊತೆ ಓಡಾಡಿದ್ದು, ಅವ್ರ ಜೊತೆ ಮಾತುಕತೆ ಆಡಿರೋದು, ಅದು ಕೂಡ ಉಲ್ಲೇಖನೀಯವಾಗಿದೆ. ಮತ್ತು ನಿಮಗೆ ಗುರು ಗ್ರಂಥ ಸಾಹಿತ್ಯದಲ್ಲಿ ಕೂಡ ಕಬೀರ್ ಸಾಹೇಬರ ದೋಹೆಗಳು ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಕಬೀರ್ ಸಾಹೇಬರ ವಿಚಾರ ನಡೆದೇ ನಡೆಯುತ್ತೆ, ಒಂದಲ್ಲ ಒಂದು ರೀತಿ ನಡೆದೇ ನಡೆಯುತ್ತೆ. ರವಿಶಂಕರ ಆಶ್ರಮ ಆಗಲಿ, ಯಾರೇ ಆಗಲಿ, ಅಲ್ಲೂ ಕೂಡ ಕಬೀರ್ ಸಾಹೇಬರ ವಿಚಾರ ನಡೆದೇ ನಡೆಯುತ್ತೆ. ಎಲ್ಲ ಕಡೆ ನಡೆಯುತ್ತೆ. ಮತ್ತು ಯಾರೇ ಹೊಸಬರಾಗಿರಲಿ, ಯಾರೇ ಹಳಬರಾಗಿರಲಿ, ಕಬೀರ್ ಸಾಹೇಬರ ವಿಚಾರನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ರಾಮಕೃಷ್ಣ ಆಶ್ರಮದಲ್ಲೂ ಸಹ ಬಹಳ ಪ್ರಚಾರದಲ್ಲಿದೆ. ಅಲ್ಲೂ ಕೂಡ ಅವರು ಪಾಪ ಅವ್ರ ಗ್ರಂಥಗಳೇ ಕನ್ನಡದಲ್ಲಿ ಬಂದಿದ್ದಾರೆ. ಕಬೀರ್ ಸಾಹೇಬರ ಒಂದು ದೋಹೆಗಳನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಪಠನೆ ಮಾಡ್ತಾರೆ, ವಿಚಾರ ನಡೆಸ್ತಾರೆ. ಕಬೀರ್ ಸಾಹೇಬರ ವಿಚಾರ ಎಲ್ಲೆಡೆಯೂ ನಿಮಗೆ ಸಿಕ್ಕೇ ಸಿಗುತ್ತೆ ಕಬೀರ್ ವಿಚಾರ. ಇಷ್ಟು ಹೇಳ್ತಾ ನಾನು ಮಹಂತರಲ್ಲಿ ಧನ್ಯವಾದ ಅರ್ಪಿಸ್ತೀನಿ ಕರೆಸಿದ್ದಕ್ಕೆ. बोलिए श्री सद्गुरु कबीर साहिब की जय. ಇಲ್ಲಿವರೆಗೂ ನಾನು ಜಗನ್ನಾಥ್ ಸಾಹೇಬರು ಕಬೀರ್ ಸಾಹೇಬರ ವಿಚಾರವನ್ನು, ಆತ್ಮಜ್ಞಾನವನ್ನು ತಿಳಿಸಿದ್ದಾರೆ. ಹಾಗಾಗಿ ಅದನ್ನು ಆತ್ಮಜ್ಞಾನ ಪಡೆಯೋದ್ರ ಬಗ್ಗೆ ಒಂದೆರಡು ಮಾತುಗಳು, ಯಾವ ರೀತಿ ಪ್ರಯತ್ನ ಇರಬೇಕು ಅಂತ. ಸಮುದ್ರ ಎಲ್ಲರಿಗೂ ಒಂದೇ, ಸಮುದ್ರ ಎಲ್ಲರಿಗೂ ಒಂದೇ. ಈಜು ಬಂದವನಿಗೆ ಮುತ್ತುಗಳು ಸಿಗುತ್ತವೆ. ಯಾರು ಈಜಕ್ಕೆ ಬರುತ್ತೋ ಮತ್ತು ಅವನಿಗೆ ಧೈರ್ಯ ಇರುತ್ತೋ ಆಳಕ್ಕೆ ಹೋಗಿ ಮುತ್ತುಗಳನ್ನು ಸಂಗ್ರಹಿಸ್ತಾನೆ. ಕೇವಲ ಬಲೆ ಹಾಕುವವನಿಗೆ ಮೀನು ಸಿಗುತ್ತವೆ. ನನಗೆ ಮುತ್ತುಗಳು ಬೇಡಪ್ಪ, ಸಾಕು, ಮೇಲೆ ಹೋಗ್ಬಿಟ್ಟು ದೋಣಿಯಲ್ಲಿ ಹೋಗ್ಬಿಟ್ಟು ನಾವು ಬಂದ್ಬಿಟ್ಟು ಮೀನುಗೊಳಿಸಿಕೊಂಡು. ಬರೀ ನಿಂತು ನೋಡುವವನಿಗೆ ಕಾಲುಗಳು ಒದ್ದೆ ಆಗ್ತವೆ. ಅವನೇನು ಪ್ರಯತ್ನನೇ ಮಾಡೋದಿಲ್ಲ, ಸುಮ್ಮನೆ ನಿಂತು ನೋಡ್ತಾ ಇರ್ತಾನೆ ಅಷ್ಟೇ. ಸುಮ್ಮನೆ ಅವನ ಕಾಲುಗಳು ಒದ್ದೆ ಆಗ್ತವೆ. ಅದೇ ರೀತಿ ಜೀವನನೂ ಅಷ್ಟೇ. ಎಲ್ರಿಗೂ ಹೆಚ್ಚು ಕಡಿಮೆ ಒಂದೇ ರೀತಿನೇ. ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಇವೆಲ್ಲ ಎಲ್ಲರಿಗೂ ಬರುತ್ತೆ. ಪ್ರಾರಬ್ಧ ಕರ್ಮಾನುಸಾರ ಕಷ್ಟ ಸುಖಗಳು ಬರ್ತವೆ. ಅವರು ಪ್ರಾರಬ್ಧ ಕರ್ಮಾನುಸಾರ ಸುಖ ದುಃಖಗಳೆಲ್ಲ. ಆದರೆ ಬಾಲ್ಯನೂ ಒಂದೇ, ಕೌಮಾರ್ಯನೂ ಒಂದೇ, ಯೌವನನೂ ಒಂದೇ, ವೃದ್ಧಾಪ್ಯನೂ ಒಂದೇ. ಎಲ್ಲರೂ ವೃದ್ಧಾಪ್ಯ ತಲುಪ್ತಾರೆ. ನೀವು ಅವು ಜೀವನ ನಡೆಸೋದ್ರ ಜೊತೆಯಲ್ಲಿ ನಾವು ಆಧ್ಯಾತ್ಮ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಮುತ್ತುಗಳನ್ನು ಪಡೆಯೋದಕ್ಕೆ ಅವನೇನು ಪ್ರಯತ್ನ ಮಾಡ್ದ? ಧೈರ್ಯ ಮಾಡ್ದ, ಈಜು ಕಲಿತ, ಒಳಗಡೆ ಹೋದ, ಮುತ್ತುಗಳು ತೆಗೆದುಕೊಂಡ. ಇದು ಸ್ವಲ್ಪ ಕಡಿಮೆ ಅವನು ಧೈರ್ಯ ಮಾಡಿದವನು ದೋಣಿಯಲ್ಲಿ ಹೋಗಿ ಮೀನುಗಳು ತೆಗೆದುಕೊಂಡ. ಧೈರ್ಯ ಮಾಡದೇ ಇರೋನು, ಪ್ರಯತ್ನ ಮಾಡದೇ ಇರೋನು ಬರೀ ಸಮುದ್ರದ ಹತ್ರ ನಿಂತ್ಕೊಂಡು ನೋಡ್ದ, ಬರೀ ಕಾಲುಗಳು ಹೋದೆ, ಅವನಿಗೇನು ದಕ್ಕಲಿಲ್ಲ. ಆ ರೀತಿ ಆಗಬೇಡಿ, ನಿಮ್ಮ ಜೀವನ ಮಾಡ್ಕೊಳ್ಬೇಡಿ. ಪ್ರಯತ್ನ ಮಾಡಿ, ಶಾಶ್ವತವಾದ ಸುಖವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಿ. ಆ ಪ್ರಯತ್ನ ಆಗಲೇ ಹೇಳಿದ್ರು, ಅಭ್ಯಾಸ ಮಾಡ್ತಾ ಇದ್ರೆ ಅದು ನಮ್ಗೆ ಖಂಡಿತ ಒಂದು ಆತ್ಮದ ಸುಖ ಅನುಭವ ಆಗುತ್ತೆ ಅನ್ನೋ ಒಂದು ಮಾತನ್ನು ಇಲ್ಲಿ ತಿಳಿಸಿದೆ. ಹಾಗಾಗಿ ಅದರಿಂದನೇ ಎಲ್ಲ ಸಂತ ಮಹಾತ್ಮರು ಸತ್ಸಂಗ ಸದ್ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಅದನ್ನು ಕೇಳಿ ಸಂಶಯ ಬಂದರೆ ಬಗೆಹರಿಸ್ಕೊಳ್ಬೇಕು. ಸಂಶಯ ಬಂದರೆ ಬಗೆಹರಿಸ್ಕೊಳ್ಬೇಕು. ಆ ಸಂಶಯನ ನಿವಾರಣೆ ಮಾಡ್ತೀವಿ. ಮತ್ತು ಯಾವ ರೀತಿ ನಮ್ಮ ಜೀವನದಲ್ಲಿ ಅಂದರೆ ನಾವು ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾ ಇದ್ವಿ. ಒಳ್ಳೆಯ ಆಲೋಚನೆಗಳು ಮಾಡ್ತಾ ಇದ್ರು. ಕಬೀರ್ ಸಾಹೇಬ್ ಹೇಳ್ತಾರೆ, ಮನಸ್ಸು, ಕಳೆದ ವಾರ ಹೇಳಿದ್ರು, ಮನಸ್ಸು ಹೊರಟೋಗ್ಬಿಡುತ್ತೆ, ವಕ್ರ ಮನಸ್ಸು.
ಯಾವ ಸಮಯದಲ್ಲಿ ಯಾವ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೋ ಗೊತ್ತಿಲ್ಲ. ಹಾಗಾಗಿ ಆ ಮನಸ್ಸನ್ನು ಮತ್ತೆ ಎಳೆದು ತಂದು ಸತ್ಸಂಗದಲ್ಲಿ ತೊಡಗಿಸ್ಕೊಳ್ಬೇಕು. ಒಳ್ಳೆ ಆಚರಣೆ, ಒಳ್ಳೆ ಜನರು, ಸತ್ಸಂಗಿಗಳೇ ಒಳ್ಳೆ ಜನರು. ಹಂಗಾರೆ ಬಂಧು ಬಳಗ ಎಲ್ಲ ಕೆಟ್ಟವರ ಇಲ್ಲ, ಅವರಲ್ಲೂ ನಾವು ಇರಬೇಕು. ಹೆಚ್ಚು ಹೆಚ್ಚು ಸಮಯ ನಮ್ಮ ಮನಸ್ಸನ್ನು ನಿಲ್ಲಿಸಿ ಸತ್ಸಂಗದ ಕಡೆ ಕೊಡಬೇಕು. ತಾಳ್ಮೆ, ಸಹಾನುಭೂತಿ, ಶಮನಗೊಳಿಸೋದು, ಭರವಸೆ, ಒಳ್ಳೆಯ ಮಾತುಗಳು, ಸ್ವಯಂ ನಂಬಿಕೆ, ಜೀವನದಲ್ಲಿ ಸತ್ಯದ ನುಡಿಗಳನ್ನು ಕೇಳಬೇಕು ಅಂತ ಹೇಳ್ತಾರೆ. ಇದು ನೋಡಿ, ಇದೇ ಸತ್ಸಂಗದಲ್ಲಿ ಬರತಕ್ಕಂಥ ಸತ್ಯದ ನುಡಿಗಳು. ಕಬೀರ್ ಸಾಹೇಬರ ಸಿದ್ಧಾಂತ ಪ್ರಕಾರ ಅನೇಕ ಚೈತನ್ಯ, ಅನೇಕ ಆತ್ಮ. ಬೇರೆ ಎಲ್ಲರೂ ಒಂದೇ ಆತ್ಮ ವ್ಯಾಪಕ ಅಂತ ಹೇಳ್ತಾರೆ. ಆದರೆ ಕಬೀರ್ ಸಾಹೇಬರು ಅದನ್ನು ಒಪ್ಪೋದಿಲ್ಲ. ಅನೇಕ ಚೈತನ್ಯ, ಅನೇಕ ಆತ್ಮ ಅವ್ರ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಏನು ಅಂದರೆ ಪರೀಕ್ಷೆ ಮತ್ತು ಪುರಾವೆಗಳ ಮೂಲಕ ಅವುಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರಕ್ಕೆ ಬರೋದು ಸಿದ್ಧಾಂತ. ಈಗ ನಾವು ಅನೇಕ ಚೈತನ್ಯ ಅಂತ ಹೇಳಿದ್ರು ಕಬೀರ್ ಸಾಹೇಬರು, ನಾವು ಅನೇಕ ಬಾರಿ ಹೇಳಿದ್ದೀವಿ. ನಮಗೆ ನಾವು ಯೋಚನೆ ಮಾಡಬೇಕು. ಒಂದೇ ಚೈತನ್ಯ ಎಲ್ಲರಲ್ಲೂ ಇದ್ದಾಗ ಎಲ್ಲರೂ ಒಂದೇ ರೀತಿ ಸ್ವಭಾವ ಇರಬೇಕು, ಒಂದೇ ರೂಪ ಇರಬೇಕು, ಒಂದೇ ಗುಣ ಇರಬೇಕು. ಎಲ್ಲಿದೆ? ಇಲ್ಲ, ಬೇರೆ ಬೇರೆ ಇದೆ ನೋಡಿ, ಬೇರೆ ಬೇರೆ ಇದೆ. ನಿಮ್ಮ ಗುಣ ನಿಮ್ಮಲ್ಲಿ ಇಲ್ಲ, ನಮ್ಮ ಗುಣ ನಮ್ಮಲ್ಲಿ ಇರಲ್ಲ. ಹೀಗೆ ಪ್ರತ್ಯೇಕ ಬೇರೆ ಬೇರೆ. ಒಬ್ಬರ ಗುಣ ಒಬ್ಬರಲ್ಲಿ ಇರೋದಿಲ್ಲ. ಹೋಲಿಕೆ ಆಗ್ಬೋದು ಅಷ್ಟೇ, ಪರಿಪೂರ್ಣವಾಗಿ ಇರೋದಿಲ್ಲ. ಆದರೆ ಕಬೀರ್ ಸಾಹೇಬ್ ಹೇಳಿದ್ರು, ಆದರೆ ಎಲ್ಲರೆಲ್ಲ ಆತ್ಮದಲ್ಲಿರ್ತಕ್ಕಂಥ ಗುಣ ಏನು ಅಂದರೆ ಅರಿಯೋ ಗುಣ. ನೋಡಿ, ನಿಮ್ಮಲ್ಲೂ ಅರಿಯೋ ಗುಣ ಇದೆ, ನಮ್ಮಲ್ಲೂ ಅರಿಯೋ ಗುಣ ಇದೆ. ಈ ರೀತಿಯಾಗಿ ಕಬೀರ್ ಸಾಹೇಬರ ಸಿದ್ಧಾಂತ. ಅದಕ್ಕೆ ಹೇಳ್ತಾರೆ ಪರೀಕ್ಷೆ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಪುರಾವೆಗಳು, ಗ್ರಂಥಗಳ ಪ್ರಮಾಣ ತೆಗೆದುಕೊಳ್ಳಿ. ಅವುಗಳನ್ನ ಓದಿದ್ರೆ ಹೇಳಿದ್ರು ಸತ್ಯಾಸತ್ಯಗಳ ವಿಚಾರ ಗೊತ್ತಾಗುತ್ತೆ. ಇದನ್ನ ಸಿದ್ಧಾಂತ. ಇವರು ಸಿದ್ಧಾಂತ, ಅನೇಕ ಚೈತನ್ಯ. ಹಾಗಾಗಿ ಇಲ್ಲಿವರೆಗೂ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟಂಥ ಕಬೀರ್ ಸಾಹೇಬರ ವಿಚಾರ ತಿಳಿಸ್ಕೊಟ್ಟಂಥ ಮಹಂತ್ ಸಗನಾಥ್ ಸಾಹೇಬರಿಗೆ ಧನ್ಯವಾದಗಳು. ಹಾಗೂ ಸತ್ಸಂಗಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಈ ಒಂದು ಸತ್ಸಂಗದ ಕಾರ್ಯಕ್ರಮ ನಡೀತಾ ಇರುತ್ತೆ. ವಾರದಲ್ಲಿ 3 ವಾರ ಇಲ್ಲಿ ಇರುತ್ತೆ, ಇನ್ನೊಂದು ವಾರ ಅಲ್ಲಿ, ಮುಂದಿನ ವಾರ ಅಲ್ಲಿರುತ್ತೆ. ಎಲ್ಲರೂ ಬನ್ನಿ, ಬಂದು ಬಳಗ, ನೆಂಟರಿಷ್ಟರು ಬಂದು ಅವ್ರಿಗೂ ಸಹ ಈ ಒಂದು ಸತ್ಸಂಗದ ವಿಚಾರ ತಿಳಿಯೋ ಒಂದು ಅವಕಾಶ ಕೊಡುವಂತರಾಗ್ರಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೋಲಿಯೇ ಸಹಸ್ರನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ की जय, महंत जगन्नाथ साहेब की जय, सर्व संत महंत की जय. जय जय सत्य कबीर, सतनाम सतसुख, सतरत हत कामी, साहेब सतरत हत कामी, विगत कलेश सतधामी, विगत कलेश सतधामी, त्रिभुवनपति स्वामी, साहेब जय जय सत्य कबीर. जयतु कबीरं नाशक भवपीरं, साहेब नाशक भवपीरं. दारो मनुज शरीरं, दारो मनुज शरीरं, शिशुवर शरतीरं, साहेब जय जय सत्य कबीर. कालभद्र परशोभित शोभातीत कैसे, साहेब शोभातीत कैसे. नीलाचल परराजित, नीलाचल परराजित, मुक्तामणि जैसे, साहेब जय जय सत्य कबीर. परम मनोहर रूपं प्रमुदित सुखराशि, साहेब प्रमुदित सुखराशि. अति अभिनव अविनाशी,
अभिनव अविनाशी काशीपुरवासी साहेब जय जय सत्य कबीर हम सब वारण कारण प्रकटे धनधारी साहेब प्रकटे धनधारी पार करो पविहारी पार करो पविहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुख मंगलकारी साहेब जय जय सत्य कबीर साहेब कबीर की आरती जो कोई न रहा वे साहेब जो कोई न रहा वे भक्ति पदारक पावे मोक्ति पदारक पावे भव में नहीं आवे साहेब जय जय सत्य कबीर बोलिए श्री सतनाम बोलिए श्री सतनाम हरि कबीर साहेब की जय सद्गुरु श्री हनुमान साहेब की जय गुरु माता जी की जय ಇಡೀ ಸಂಪಡೆ ಮುಂದಿನ ವಾರ ಅಲ್ಲಿರುತ್ತೆ ಆಶ್ರಮದಲ್ಲಿ ಪತ್ರಿಕೆ ಬರದೇ ಇಲ್ಲವರು ಪತ್ರಿಕೆ ತಗೊಳ್ಳಿ ಯಾರಿಗೆ ಸಿಕ್ಕಿಲ್ಲ ಅವರು ಪಾಠ